ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮುಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಹಾಗಿದ್ರೆ ಶುರು ಮಾಡೋಣ ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಮೊಕದ್ದಮೆಯನ್ನ. ಇವತ್ತಿನ ನಮ್ಮ ಅತಿಥಿ ಭಾರತದ ಅತ್ಯಂತ ಹಿರಿಯ ನಾಯಕರಲ್ಲಿ ಒಬ್ಬರು, ಭಾರತೀಯ ಜನತಾ ಪಾರ್ಟಿಯ ಅತ್ಯಂತ ಹಿರಿಯ ನಾಯಕರಲ್ಲಿ ಒಬ್ಬರು. ಎಂಥ ನಾಯಕರು ಅಂತಂದ್ರೆ ಭಾರತೀಯ ಸೇನೆಯಲ್ಲಿ, ನೌಕಾಪಡೆಯಲ್ಲಿ, ವಾಯುಸೇನೆ ಮತ್ತೆ ಸೇನೆಯಲ್ಲಿ ಅತ್ಯಂತ ಜನಪ್ರಿಯರು ಇವರು. ಇವರ ಮೇಲೆ ದೇಶದ ಸುರಕ್ಷತೆಯ ಜವಾಬ್ದಾರಿ ಇದೆ. ಪ್ಲೀಸ್ ವೆಲ್ಕಮ್ ಭಾರತೀಯ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ನಾನೀಗ ಆಪ್ಕಿ ಅದಾಲತ್ನಲ್ಲಿ ಆಮಂತ್ರಿಸ್ತಾ ಇದ್ದೇನೆ ಆಪ್ಕಿ ಅದಾಲತ್ನ ಇವತ್ತಿನ ನಮ್ಮ ಜಡ್ಜ್, ಪ್ರಖ್ಯಾತ ಪತ್ರಕರ್ತರಾದ ಪ್ರದೀಪ್ ಸಿಂಗ್ ಅವರನ್ನ. ಆಪ್ಕಿ ಅದಾಲತ್ನಲ್ಲಿ ಆರೋಪ ಮತ್ತೆ ಪ್ರಶ್ನೆಗಳ ಸರಣಿಯನ್ನ ಆರಂಭಿಸೋದಕ್ಕೂ ಮೊದಲು ನಮ್ಮ ಇವತ್ತಿನ ಜಡ್ಜ್ ಪ್ರದೀಪ್ ಸಿಂಗ್ ಅವರ ಅನುಮತಿಯನ್ನು ಕೇಳ್ತಾ ಇದ್ದೇನೆ ವಿಚಾರಣೆಯನ್ನ ಶುರು ಮಾಡೋದಕ್ಕೆ. ನ್ಯಾಯಾಲಯದ ವಾದ ವಿವಾದವನ್ನ ಶುರು ಮಾಡಿ. ಬನ್ನಿ ಹಾಗಿದ್ರೆ ಶುರು ಮಾಡೋಣ ಇವತ್ತಿನ ಮೊಕದ್ದಮೆಯನ್ನ. ಆಪ್ಕಿ ಅದಾಲತ್ನಲ್ಲಿ ಮೊದಲನೇ ಆರೋಪ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಭಾರತದ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವರ ಮೇಲಿರುವ ಆರೋಪವೆಂದರೆ ಇವರು ತಮ್ಮ ವಿಷಯವಾಗಿ ಸೀಕ್ರೆಟಿವ್ ಆಗಿದ್ದಾರೆ ಎಂಬುದು. ರಾಜನಾಥ್ ಅವರೇ, ನೀವು ಯಾವತ್ತಿಗೂ ನಿಮ್ಮ ಜೀವನದ ಬಗ್ಗೆ, ಬಾಲ್ಯದ ಬಗ್ಗೆ ಅಥವಾ ಯೌವನದ ಬಗ್ಗೆ ಎಲ್ಲೂ ಕೂಡ ಮಾತಾಡಲ್ಲ. ಅದಕ್ಕೆ ಆಪ್ಕಿ ಅದಾಲತ್ನಲ್ಲಿ ನಿಮ್ಮ ರಹಸ್ಯ ಬಿಚ್ಚಿಡೋಣ ಅಂತ ಅನ್ಕೊಂಡೆ. ಇದು ನಮಗೆ ತುಂಬಾ ಕಷ್ಟದ ಕೆಲಸ ಆಗುತ್ತೆ. ನೀವು ಫಿಸಿಕ್ಸ್ ಸ್ಟೂಡೆಂಟ್ ಆಗಿದ್ರಿ ಮತ್ತೆ ಬ್ರಿಲಿಯಂಟ್ ಸ್ಟೂಡೆಂಟ್ ಆಗಿದ್ರಿ ಅನ್ನೋದು ನಿಜಾನೇ. ಆದ್ರೆ ನೀವು ಕ್ಲಾಸಸ್ನ ಬಂಕ್ ಮಾಡಿ ಸಂಘದ ಶಿಬಿರಗಳಿಗೆ ಹೋಗ್ತಾ ಇದ್ರಂತೆ. ನಾನು ಹೋಗ್ತಾ ಇದ್ದೆ. ನಾನು 9ನೇ ತರಗತಿಯಲ್ಲಿದ್ದಾಗ ಆ ಸಮಯದಲ್ಲಿ ನಾನು ರಾಷ್ಟ್ರೀಯ ಸೇವಕ ಸಂಘದ ಶಾಖೆಗಳಿಗೆ ನಾನು ಹೋಗ್ತಾ ಇದ್ದೆ, ನಿಯಮಿತವಾಗಿ ಹೋಗ್ತಾ ಇದ್ದೆ. ಮತ್ತೆ ನೀವು ಲೆಕ್ಚರರ್ ಆಗಿದ್ದಾಗ, ಶಿಕ್ಷಕರಾಗಿದ್ದಾಗ ನೀವು ತುಂಬಾನೇ ಕಟ್ಟುನಿಟ್ಟಾದ ಶಿಕ್ಷಕರಾಗಿದ್ರಿ. ಇಲ್ಲ, ನಾನು ಹೇಳೋದೇನೆಂದ್ರೆ ನಮ್ಮ ಕ್ಲಾಸ್ ಏನಿತ್ತು ಅವಾಗ ಯಾರ್ಯಾರು ಕ್ಲಾಸ್ಗೆ ಬರದೇ ಇರ್ತಿದ್ರೋ ಅವರೆಲ್ಲ ನಮ್ಮ ಕ್ಲಾಸಲ್ಲಿ ಇರ್ತಿದ್ರು. ಹೇಗಂದ್ರೆ ಪೂರ್ತಿ ರೂಮೇ ತುಂಬೋಗ್ಬಿಡ್ತಿತ್ತು ಬರೀ ಸ್ಟೂಡೆಂಟ್ಸಿಂದ. ಅಷ್ಟಂತೂ ನಾನು ಹೇಳಬಲ್ಲೆ. ಮತ್ತೆ ಈ ಮಾತು ನಿಜಾನಾ? ನೀವು IAS ಮಾಡಬೇಕು ಅನ್ಕೊಂಡಿದ್ರಿ? ಖಂಡಿತ ಇಲ್ಲ. ನನಗೆ IAS ಆಗಬೇಕು ಅಂತ ಇಷ್ಟ ಇರಲಿಲ್ಲ. ಆದರೆ ಮನಸ್ಸಲ್ಲಿ ಒಂದು ಆಸೆ ಅಂತೂ ಇತ್ತು, ಏನಂದರೆ ಆರ್ಮಿಗೆ ಹೋಗಬೇಕು ಅಂತ ಆಸೆ ಇತ್ತು. ನಾನು ಆ ಸಮಯದಲ್ಲಿ NDAಗೆ ಒಂದು ಪರೀಕ್ಷೆ ಕೂಡ ಬರೆದಿದ್ದೆ. ಆದರೆ ಯಾವಾಗ ನಾನು ಪರೀಕ್ಷೆ ಕಟ್ಟಿದ್ನೋ ಆಗಲೇ ನಮ್ಮ ತಂದೆಯವರ ಸಾವಾಯಿತು. ನನ್ನ ಕನಸನ್ನು ಅಲ್ಲಿಗೆ ಬಿಟ್ಟೆ. ಅದರಿಂದ ಮುಂದೆ ಪ್ರೊಸೀಡ್ ಮಾಡೋದಕ್ಕಾಗಲಿಲ್ಲ. ಅದಾದಮೇಲೆ MSc ಮಾಡಿದೆ. ಆಗ ಯೂನಿವರ್ಸಿಟಿಯ ಪ್ರೊಫೆಸರ್ PT ಶಾಂಡಿ ಅಂತ ಇದ್ದರು. ಅವ್ರು ನನ್ನ ತುಂಬ ಪ್ರೀತಿಸ್ತಾ ಇದ್ರು. ಯಾಕಂದರೆ ನಾನು ಆಂದೋಲನವನ್ನು ಮಾಡ್ತಿದ್ದೆ. ಆದರೆ ಯಾವತ್ತೂ ಕೂಡ ಪರೀಕ್ಷೆಯನ್ನು ಮುಂದೂಡೋದಕ್ಕೆ ಯೂನಿವರ್ಸಿಟಿ ಮೇಲೆ ನಾನು ಯಾವತ್ತೂ ಒತ್ತಡನ ಹೇರಲೇ ಇಲ್ಲ. ಅದಕ್ಕೆ ಅವ್ರು ನನ್ನ ತುಂಬ ಇಷ್ಟಪಡ್ತಾಯಿದ್ರು. ನಾನಾಗ ಫಸ್ಟ್ ಡಿವಿಷನ್ನಲ್ಲಿ ಇದ್ದೆ. ಅವರೇ ಹೇಳಿದ್ದು, MSc ಮಾಡಿದ ನಂತರ ಮಗನೇ ನೀನು ಯೂನಿವರ್ಸಿಟಿಲಿರೋಕ್ಕೆ ಹೋಗ್ಬೇಡ ಅಂತ. ಯಾಕಂದರೆ ನಾನು ಆಂದೋಲನ ಹೆಚ್ಚಾಗಿ ಮಾಡ್ತಾಯಿದ್ದೆ. ಆಮೇಲೆ ಅಪ್ಲೈ ಮಾಡಿದ್ದು KB ಪೋಸ್ಟ್ ಗ್ರಾಜ್ಯುಯೇಟ್ ಕಾಲೇಜಲ್ಲಿ ಫಿಸಿಕ್ಸ್ ಲೆಕ್ಚರರ್ ಆದೆ. ಆದ್ರೆ ಒಂದ್ಸಲ ಸೇನೆಗೆ ಸೇರ್ಬೇಕು ಅಂತ ಇಷ್ಟಪಟ್ಟಿದ್ದಂತ ಯುವಕ ಭಾರತದ ರಕ್ಷಣಾ ಮಂತ್ರಿ ಆಗ್ತಾರೆ ಅಂತ ಯಾರು ಕೂಡ ಅನ್ಕೊಂಡೇ ಇರಲಿಲ್ಲ. ಈ ಥರ ಆಗುತ್ತೆ ಅಂತ ನಾನು ಕೂಡ ಯೋಚನೆ ಮಾಡಿರಲಿಲ್ಲ. ಈ ಮಾತು ನಿಜಾನಾ? ಎಮರ್ಜೆನ್ಸಿ ಬರೋ ವೇಳೆಗೆ ನೀವು ದೊಡ್ಡ ನಾಯಕರಾಗಿದ್ರಿ. ನಾನಾಗ ಲೆಕ್ಚರರ್ ಆಗಿದ್ದೆ. 21 ಏಜಲ್ಲಿ, 21ನೇ ವಯಸ್ಸಲ್ಲಿ ನಾನು ಫಿಸಿಕ್ಸ್ ಲೆಕ್ಚರರ್ ಆಗಿದ್ದೆ. ಜೊತೆಗೆ ಪೊಲಿಟಿಕಲಿ ಆಕ್ಟಿವ್ ಆಗಿದ್ದೆ ತುಂಬ. ನಾನು ಆಂದೋಲನಗಳಲ್ಲಿ ಭಾಗಿಯಾಗ್ತಿದ್ದೆ. ಅದರ ಜೊತೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳಲ್ಲಿ ನಾನು ತುಂಬ ಸಕ್ರಿಯನಾಗಿದ್ದೆ. ಆಗ ಎಲ್ಲ ರಾಜಕೀಯ ಪಕ್ಷಗಳು ಒಬ್ಬೊಬ್ಬರಾಗಿ ಸೇರಿಕೊಂಡು ನನ್ನ JP ಮೂಮೆಂಟ್ ಆಗ್ತಾನೆ ಶುರುವಾಗಿತ್ತಲ್ಲ, ಅದರ ಸಂಚಾಲಕನಾಗಿ ಮಾಡಿಬಿಟ್ರು. ಆಗ ನಾನು ಎಲ್ರಿಗಿಂತ ಚಿಕ್ಕವನು. ಎಷ್ಟು ಜನ ಇದ್ರೋ ಅವರೆಲ್ಲರಿಗಿಂತ ನಾನು ಯಂಗ್ ಆಗಿದ್ದೆ. ಎಲ್ಲರೂ ನನಗೆ ಜವಾಬ್ದಾರಿನ ಕೊಟ್ಬಿಟ್ರು. ಸರಿಯಾಗ ಚಳುವಳಿ ಪ್ರಾರಂಭ ಆಯಿತು. ನಾನು ಹೆಚ್ಚು ಕಮ್ಮಿ 18 ತಿಂಗಳು ಜೈಲಲ್ಲಿದ್ದೆ. 17 ಅಥವಾ 18 ತಿಂಗಳು
ಆಗ ಜೈಲಲ್ಲಿದ್ದೆ. ಸುಮಾರು ನಂಗಾಗ 23 ವರ್ಷ ನೀವು ಇರ್ಬೋದು. ಹೇಗೆ ಸಿಕ್ಕಾಕೊಂಡ್ರಿ? ನನಗೆ ಆಗ್ತಾನೆ ಮದುವೆ ಆಗಿತ್ತು. ನಾನು ಮನೇಲಿದ್ದೆ. ಆಗ ಅವತ್ತಿನ ದಿನ ನನ್ನ ಹೆಂಡತಿ ನನಗೋಸ್ಕರ ರವೆ ಹಲ್ವಾ ಮಾಡಿದ್ಲು. ನಾನು ಎಕ್ಸಸೈಸ್ ಕೂಡ ಮಾಡ್ತಿದ್ದೆ ಆ ಸಮಯದಲ್ಲೂ. ಚಿಕ್ಕ ವಯಸ್ಸಿಂದ ಎಕ್ಸಸೈಸ್ ಮಾಡ್ತಾನೇ ಇದ್ದೀನಿ ನಾನು. ಆ ಸಮಯದಲ್ಲೂ ಎಕ್ಸಸೈಸ್ ಮಾಡ್ತಿದ್ದೆ. ಟೆರೆಸ್ ಮೇಲೆ ಎಕ್ಸಸೈಸ್ ಮಾಡಿಕೊಂಡು ಕೆಳಗೆ ಬಂದೆ. ಅದಾದಮೇಲೆ ನಾನು ಸ್ನಾನ ಮುಗಿಸ್ಕೊಂಡು ನಾನು ರೂಮಲ್ಲಿ ಬಟ್ಟೆ ಹಾಕೋತಿದ್ನಲ್ಲ, ಆಗ ಕೆಳಗಡೆಯಿಂದ ನಮ್ಮ ಮನೇಲಿ ಕೆಲಸ ಮಾಡ್ತಿದ್ರಲ್ಲ ಅವರು ಓಡ್ ಬಂದು ಹೇಳಿದ್ರು, ಸರ್ ಕೆಳಗಡೆ ಪೊಲೀಸ್ ಗಾಡಿಗಳು ತುಂಬ ಇದೆ ಅಂತ. ಮತ್ತು ಇನ್ಸ್ಪೆಕ್ಟರ್ ಉಪಾಧ್ಯಾಯರು, ಆಗ ಅವರು ಇನ್ಸ್ಪೆಕ್ಟರ್ ಆಗಿದ್ದರು, ಅವರು ಇದ್ದಾರೆ, ಡೆಪ್ಯೂಟಿ SP ಇದ್ದಾರೆ. ಅವರು ಬಂದಿದ್ದೆಲ್ಲ ನೋಡಿ ನನಗೆ ಅರ್ಥ ಆಯಿತು ನನ್ನ ಅರೆಸ್ಟ್ ಮಾಡೋಕ್ಕೆ ಅಂತ. ನಾನು ಆಗ ಹೇಳಿದೆ, ಅವ್ರನ್ನ ಮೇಲಕ್ಕೆ ಕರಿ, ಡೆಪ್ಯೂಟಿ SP ಮತ್ತು ಇನ್ಸ್ಪೆಕ್ಟರ್ ಅವ್ರನ್ನ ಕೂರಿಸಿರು, ನಾನು ಸ್ನಾನಕ್ಕೆ ಹೋಗಿದ್ದೀನಿ ಅಂತ ಹೇಳು, ತಿಂಡಿ ಗಿಂಡಿ ಮಾಡಿಕೊಂಡು ನಿಮ್ಮ ಜೊತೆ ಬರ್ತಾರೆ ಅಂತ ಹೇಳು ಅಂದೆ. ಅವರು ಕೂತ್ಕೊಂಡಿದ್ರು. ನಾನು ಅವ್ರಿಗೆ ಹೇಳಿದೆ, ನೀವು ತಿಂಡಿ ತಿನ್ನಿ ಅಂತ. ಸರಿ ತಿಂಡಿ ತಿನ್ಕೊಂಡು ಹೋದ್ವಿ. ಅಲ್ಲಿಂದ ಸ್ಟೇಷನ್ಗೆ ಕರ್ಕೊಂಡೋದ್ರು. ಕರ್ಕೊಂಡು ಹೋದ್ಮೇಲೆ ತುಂಬಾ ಗೌರವದಿಂದ ಊಟ ಮಾಡಿ ಅಂತನೂ ಅಂದರು. ಮತ್ತು ರಾತ್ರಿ ಸುಮಾರು 11 ಗಂಟೆಗೆ ಅಲ್ಲಿನ ಡಿಸ್ಟ್ರಿಕ್ಟ್ ಜೈಲು ಏನಿತ್ತು ಅಲ್ಲಿಗೆ ನನ್ನ ಕಳಿಸಿದ್ರು. ಆಗ ಅಲ್ಲಿ ಸುಮಾರು 250 ಜನ ಮುಂಚೆನೇ ಏನು ಬಂಧನಕ್ಕೊಳಗಾಗಿದ್ರೋ ಅವರು ಒಂದೇ ಕಡೆ ಒಂದು ಕಾಂಪೌಂಡಲ್ಲಿದ್ದರು ಒಟ್ಟಿಗೆ. ನನಗೆ ಆಗ ಸ್ಯಾಲ್ಯೂಟರಿ ಸೆಲ್ ಅಂತ ಏನು ಹೇಳ್ತಾರೆ ಅಲ್ಲಿಗೆ ಹಾಕಿದ್ರು. ನನ್ನ ಜೊತೆ ಆಗ ಆಸಾರಾಮ್ ಯಾದವ್ ಇದ್ರು, ಲಾಲ್ಜಿ ಅವರಿದ್ರು. ಅವರು ಸಪ್ರೇಟ್ ಕೋಣೆಯಲ್ಲಿ, ನಾನು ಸಪ್ರೇಟ್ ಕೋಣೆಯಲ್ಲಿ. ಸರಿ ಸುಮಾರು ನಾನು ಮರ್ತಿಲ್ಲ, 2.5 ತಿಂಗಳು ಅಥವಾ 2 ತಿಂಗಳು ನಾನು ಒಂಟಿಯಾಗೇ ಇದ್ದೆ ಸ್ಯಾಲ್ಯೂಟರಿ ಸೆಲ್ ಒಳಗೆ. ಆಗ ಈಗ ಹೊಸದಾಗಿ ಮದುವೆ ಆದ್ಮೇಲೆ ಒಬ್ಬಂಟಿಯಾಗಿದ್ರೆ ಹೆಂಡತಿ ಕೋಪ ಬರಲ್ವಾ? ಇಲ್ಲ, ಹೆಂಡ್ತಿ ಕೋಪ ಅದೇನಂದ್ರೆ ಮಾಡ್ಕೊಳ್ಳಿಲ್ವಾ? ಇಲ್ಲ ಅವಳೇ ಕೋಪ ಮಾಡ್ಕೋತಾಳೆ. ನನ್ನ ಹೆಂಡತಿ ಸಪೋರ್ಟು ನನಗೆ ತುಂಬ ಚೆನ್ನಾಗಿತ್ತು. ನನ್ನ ಹೆಂಡತಿ ಬಗ್ಗೆ ಯಾವತ್ತೂ ನನ್ನ ಜೀವನದಲ್ಲಿ ಏನೂ ಬೇಜಾರಿಲ್ಲ. ಆದರೆ ನನ್ನ ಹೆಂಡತಿ ಹೇಳೋದಕ್ಕೆಲ್ಲ ನನ್ನ ಮನಸ್ಸೊಳಗಡೆ ತುಂಬಾ ಗೌರವ ಇದೆ. ನಿಮ್ಮ ಬಯೋಗ್ರಫಿನಲ್ಲಿ ನಾನು ಓದಿದ್ದೆ, ಪೊಲೀಸ್ನವರು ನಿಮ್ಮನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿಗೆ ನಿಮ್ಮ ತಾಯಿ ಕೂಡ ಬಂದಿದ್ರು. ಇಲ್ಲ ಅದು ಆಗಲ್ಲ. ಏನಂದರೆ ನಾನು ಒಂಟಿಯಾಗಿದ್ನಲ್ಲ, ಅದಾದಮೇಲೆ ಏನಾಯಿತು ಅಂದರೆ ನನ್ನನ್ನು ಈ ಜೈಲಲ್ಲಿ ಇಡಬಾರ್ದು, ಸೆಂಟ್ರಲ್ ಜೈಲಿಗೆ ಕಳಿಸ್ಬೇಕು ಅಂತ. ಯಾಕಂದ್ರೆ ಅಲ್ಲಿ 250 ಜನ ಘೋಷಣೆಗೆ ಹೋಗ್ತಾಯಿದ್ರು, ನಾನು ಇಲ್ಲಿಂದ ಘೋಷಣೆಗೆ ಹೋಗ್ತಾ ಇದ್ದೆ ಸರ್ಕಾರದ ವಿರುದ್ಧ. ನಾನು ಇಲ್ಲಿಂದ ಘೋಷಣೆಗೆ ಹೋಗಿದ್ರೆ 250 ಜನ ಕಾಂಪೌಂಡಲ್ಲಿರೋರು ಅಲ್ಲೂ ಘೋಷಣೆಗೆ ಹೋಗ್ತಾಯಿದ್ರು. ಆಗ ಅಲ್ಲಿ ಅಥಾರಿಟೀಸ್ ಒಂದು ತೀರ್ಮಾನಕ್ಕೆ ಬರ್ತಾರೆ, ಇವನು ಇಲ್ಲಿದ್ದರೆ ಎಲ್ಲರೂ ಹಾಳು ಮಾಡಿಬಿಡ್ತಾನೆ ಅಂತ ನನ್ನ ಸೆಂಟ್ರಲ್ ಜೈಲಿಗೆ ಹಾಕ್ಬಿಟ್ರು. ಆಗ ನನ್ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ರೈಲ್ವೆ ಸ್ಟೇಷನ್ನಲ್ಲಿ ತುಂಬ ಸೆಕ್ಯೂರಿಟಿ ಫೋರ್ಸ್ ಇತ್ತು. ಆಗ ನನ್ನ ತಾಯಿ, ನನ್ನ ಹೆಂಡತಿ ಮತ್ತು ನೆರೆಹೊರೆಯವರು ಎಲ್ಲರೂ ಬಂದಿದ್ದರು. ತುಂಬ ಜನ ಮಹಿಳೆಯರು ಇದ್ದರು. ನನ್ನ ತಾಯಿ ಕೂಡ ಅಲ್ಲಿದ್ದರು. ಅವ್ರು ನನಗೆ ಹೇಳಿದ್ದು, ಪೊಲೀಸರು ಕೊಂದರೂ ಕೂಡ ಮಗನೇ ಏನೇ ಆದರೂ ಕೂಡ ನಿನ್ನ ಕ್ಷಮೆ ಕೇಳಬೇಡ, ಸೋಲೊಪ್ಕೋಬೇಡ ಅಂತ. ನೀನು ಇಡೀ ಜೀವನ ಜೈಲಲ್ಲಿದ್ರೂ ಪರವಾಗಿಲ್ಲ, ನಾನು ಹೆಮ್ಮೆ ಪಡ್ತೀನಿ ಅಂದರು. ತುಂಬ ಕಷ್ಟಕರವಾದ ಪ್ರಶ್ನೆ ಕೇಳ್ಬಿಟ್ರಿ, ನನಗೆ ತುಂಬ ಕಷ್ಟ ಆಗುತ್ತೆ. ಆ ಸಮಯದಲ್ಲಿ ಅಂದ್ರೆ ನೀವು ಹೋಗ್ಲೇಬೇಕಾಗಿತ್ತು. ಆಗ ಕುಟುಂಬದ ಸ್ಥಿತಿ ನಿಜಕ್ಕೂ ಕೆಟ್ಟದ್ದಾಗಿತ್ತಾ? ಇಲ್ಲ, ನನ್ನ ಹೆಂಡತಿ ಆಗ ಅವಳು ತವ್ರ ಮನೆಗೆ ಹೋದ್ಲು. ಆಗ ಅಲ್ಲಿ ಒಂದು ಸ್ವಲ್ಪ ಕಾಲ ಕಾಲೇಜಲ್ಲಿ ಲೆಕ್ಚರರ್ ಆದಳು, ಪೊಲಿಟಿಕಲ್ ಸೈನ್ಸ್. ಹಾಗೆ ಎಮರ್ಜೆನ್ಸಿ 1 ವರ್ಷ ಪೂರ್ತಿಯಾದಾಗ ಸಮಾನತೆಯ ಗ್ರಹಿಕೆ ಇತ್ತು, 1 ವರ್ಷದ ನಂತರ ಜನರು ಜೈಲಿಂದ ಬಿಡುಗಡೆ ಆಗ್ತಾರೆ ಅಂತ. ಆಗ ಅಲ್ಲಿ ನಮ್ಮ ಸೋದರ ಸಂಬಂಧಿ ಇದ್ದ, ಈಗಲೂ ಇದ್ದಾನೆ, ಗಾಜಿಪುರದ ಕಾಲೇಜಲ್ಲಿ ಮ್ಯಾಥಮೆಟಿಕ್ಸ್ ಲೆಕ್ಚರರ್ ಆಗಿದ್ದಾನೆ. ಅವನ ಹತ್ರ ನನ್ನ ತಾಯಿ ಕೇಳಿದ್ದೀನಂದರೆ, ಅವನ ಹೆಸರು ಶ್ರೀ ವಿಜಯ್ ಸಿಂಗ್ ಅಂತ. ಅವನ ಹತ್ರ ಕೇಳಿದರೆ 1 ವರ್ಷ ಆಯ್ತಲ್ಲ, ರಾಜನಾಥ್ ಇನ್ನೇನು ಬರ್ತಾನೆ ಅಂತ. ಅವನಾಗ ಹೇಳ್ದ, ಇಲ್ಲಮ್ಮ ಅಜ್ಜಿ ಅಂತ ಕರಿತಿದ್ದ ಅವನು. ಅಜ್ಜಿ 1 ವರ್ಷ ಎಕ್ಸ್ಟೆಂಡ್ ಆಗೋಗಿದೆ ಅಂತ ಹೇಳ್ದ, ಇನ್ನೂ 1 ವರ್ಷ. ಅವ್ರಿಗಾಗ ಬ್ರೈನ್ ಹ್ಯಾಮರೇಜ್ ಆಗೋಯ್ತು. ಆಮೇಲೆ
ನನಗೆ ಅರ್ಥ ಆಗುತ್ತೆ ಆ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿ ಏನಾಗ್ತಿತ್ತು ಅಂತ ಅನ್ನೋದು. ಆಸ್ಪತ್ರೆಗೆ ಸೇರ್ಕೊಂಡ್ರು, 27-28 ದಿನದಲ್ಲಿ ತೀರ್ಕೊಂಡ್ರು. ಯಾವಾಗ ಎಮರ್ಜೆನ್ಸಿ ಸಮಯ ಮುಗಿದು ವಾಪಸ್ ಬಂದ್ರಲ್ಲ, ಅದು ನಿಮ್ಮ ರಾಜಕೀಯದ ಮೊದಲನೇ ಹೆಜ್ಜೆ ಆಗಿತ್ತಾ? ನಾನು ಬಂದ್ಮೇಲೆ ಏನು ಮಾಡಿದೆ? ನಾನು ಚಿಕ್ಕ ವಯಸ್ಸಿಂದ ವಾಸ ಮಾಡ್ತಿದ್ದ ಆ 3 ಕೋಣೆಗಳ ಬಾಡಿಗೆ ಮನೆ ಏನಿತ್ತು ಅಲ್ಲಿಗೆ ಬಂದೆ. ಆಮೇಲೆ ನಾನು ಹಿಂದಿನ ದಿನ ಸಂಜೆ ಬಂದಿದ್ದೆ ಅಲ್ಲಿಗೆ. ಬೆಳಗ್ಗೆ ನನ್ನ ಪ್ಯಾಂಟ್ ಶರ್ಟ್ ಏನಿತ್ತು ಅಲ್ಲಿ ಅದನ್ನ ಹಾಕ್ಕೊಂಡು ಅವತ್ತು ನಾನು ಟೀ ಕುಡಿತಾ ಇದ್ದೆ. ಒಂದು ಬೆಂಗಾಲಿ ಫ್ಯಾಮಿಲಿ ಇತ್ತು, ಅವರೇ ನನಗೆ ಟೀ ಕೊಡ್ತಾಯಿದ್ರು. ತುಂಬ ಸಹಾಯ ಮಾಡಿದ್ದಾರೆ ಪಾಪ ಅವರು. ಆಗ ನಮ್ಮ ಜನಸಂಘದ ಒಬ್ಬ ಹಳೆಯ ನಾಯಕರಿದ್ದರು, ಅವರ ಹೆಸರು ಲೇಟ್ ಕೇದಾರ್ ಸಾಹೇಬ್. ಆಗ ಅವ್ರು ಬಂದು ಹೇಳಿದ್ರು ನನಗೆ ವಾರಣಾಸಿಯಿಂದ ಟೆಲಿಫೋನ್ ಬಂದಿದೆ ಅಂತ. ವಾರಣಾಸಿಗೆ ಡೆಲ್ಲಿಯಿಂದ ನಾನು ಸಂಸತ್ತಿನ ಚುನಾವಣೆಗೆ ಸ್ಪರ್ಧಿಸಬೇಕು ಅಂತ ಹೇಳಿದ್ರು. ಹಾಗೆ ನನಗೆ ಈ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಯಿಂದ ನಾನು 2 ದಿನ ಆದಮೇಲೆ, ಅಂದರೆ ಮುಂದಿನ 2 ದಿನ ಆದಮೇಲೆ ಫಾರಮ್ ಫಿಲಪ್ ಮಾಡಬೇಕು ಅಂತ ಅಲ್ಲಿಂದ ಆದೇಶ ಬಂದಿದೆ ಅಂದರು. ನಾನು ಹೋದೆ. ಅದು ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು. ಆಗ ನನ್ನ ವಯಸ್ಸು ಕೂಡ ಸುಮಾರು 25 ವರ್ಷ ಇತ್ತೇನೋ ಅನಿಸುತ್ತೆ. ನಾನು ತುಂಬ ಸಡಗರದಿಂದನೇ ಎದ್ದು ಹೋದೆ, ಏನಾಗುತ್ತೋ ನೋಡೋಣ ಅಂತ. ಅಧಿಕಾರದ ಪತ್ರ ಸಿಕ್ತು, ಎಲ್ಲ ಸಿಕ್ತು. ಆದರೆ ಮತ್ತೆ ಅದೇ ದಿನ ಮ್ಯಾಜಿಸ್ಟ್ರೇಟ್ರು ಚಿಹ್ನೆ ಕೊಡೋದಕ್ಕೆ ಅಂತ ಕರೆದಾಗ ನಾವೆಲ್ಲ ಅಲ್ಲಿದ್ವಿ. ಎಷ್ಟೋ ವಕೀಲರು ಕೂಡ ಇದ್ದರು. ನಮ್ಮ ಮುರಳೀಧರ್ ಪಾಂಡೆ, ರಾಮಾಚಾರಿ ಪಾಂಡೆ, ಮಾಜಿ ಶಾಸಕರು, ಜನಸಂಘದ ಮಾಜಿ ಶಾಸಕರು, ಅವರು ಕೂಡ ಇದ್ದರು. ಆಗ ಒಬ್ಬ ವ್ಯಕ್ತಿ ಟೆಲಿಗ್ರಾಮ್ ತೊಗೊಂಡು ಬರ್ತಾನೆ. ಮ್ಯಾಜಿಸ್ಟ್ರೇಟ್ರು ಚಿಹ್ನೆ ನೀಡೋದು ಕೊಟ್ಟಿದ್ರು. ಆಗ ಅವ್ರು ಹೇಳಿದ್ರು, ಸಾರಿ ಮಿಸ್ಟರ್ ಸಿಂಗ್, ನಾನು ಸ್ವಲ್ಪ ಹೊತ್ತಾದ್ಮೇಲೆ ನಾನು ಜಿಲ್ಲಾಧಿಕಾರಿಗಳ ಹತ್ರ ಹೋಗಿ ಬಂದು ಆಮೇಲೆ ನಿಮ್ಮನ್ನು ನೋಡ್ತೀನಿ ಅಂತಂದರು. ಅವ್ರು ಹೋದರು. ಆಮೇಲೆ ಬಂದರು, ಹೇಳಿದ್ರು, ಮಿಸ್ಟರ್ ಸಿಂಗ್, ನಿಮ್ಮ ಅಥಾರಿಟಿ ಲೆಟರ್ನ ಕ್ಯಾನ್ಸಲೇಷನ್ ಆರ್ಡರ್, ಹಾಗೆ ಫಕೀರ್ ಅನ್ಸಾರಿ ಅವರ ಅಧಿಕಾರದ ಪತ್ರದ ರದ್ದತಿ ಆದೇಶ, ನಿಮಗೆ ಟಿಕೆಟ್ ಸಿಗಲ್ಲ ಅಂತಂದರು. ನನಗ ಜನರ ಮೇಲೆ ಕೋಪಗೊಳ್ಳಿಲ್ಲ. ದೇವರು ನನಗೆ ತುಂಬಾ ಸಂಯಮ ಕೊಟ್ಟಿದ್ದ. ನಾನು ಅಂದ್ಕೊಂಡಿದ್ದು ಇಲ್ಲೇನು ಜಗಳ ಆಗಬಾರ್ದು ಅಂತ. ಒಂದು ಮೈಕ್ ಇತ್ತು ಅಲ್ಲಿ. ಆ ಮೈಕ್ ತೊಗೊಂಡು ನಾನು ಅಪೀಲ್ ಮಾಡಿದೆ, ಫಕೀರ್ ಅಲಿ ಅನ್ಸಾರಿ, ನೀವೆಲ್ಲೇ ಇದ್ದರೂ, ಬದೋಹಿ ನಿವಾಸಿಯಾಗಿದ್ದರು, ತುಂಬ ಒಳ್ಳೆ ವ್ಯಕ್ತಿ ಅವರು. ನಾನು ಹೇಳಿದೆ, ಫಕೀರ್ ಅನ್ಸಾರಿ ನೀವೆಲ್ಲೇ ಇದ್ದರೂ ಬನ್ನಿ ಇಲ್ಲಿ ಅಂತ. ಹಾಗೆ ಹೀಗೆ ಮಾತಾಡ್ತಾ ನಾನು ಘೋಷಣೆ ಕೂಡ ಮಾಡಿಬಿಟ್ಟೆ. ಈಗ 3 ಗಂಟೆಯ ಸಮಯ ಮುಗಿದೋಗಿದೆ. ಈಗ ನಾನು ವಿಡ್ರಾ ಮಾಡೋದಕ್ಕಾಗಲ್ಲ, ಸಾಧ್ಯ ಇಲ್ಲ. ನಿಮ್ಮ ಆಯ್ಕೆಯ ಯಾವುದೇ ಚಿಹ್ನೆಯನ್ನು ತಗೊಳ್ಳಿ ಅಂತ ಸ್ಟೇಟ್ ನನಗೆ ಒತ್ತಾಯ ಮಾಡಿದೆ. ನಾನು ಹೇಳಿದೆ ನನಗೆ ಯಾವುದೇ ಆಯ್ಕೆ ಇಲ್ಲ ಅಂತ. ಆದರೆ ಜನರಲ್ಲಿ ಮನವಿ ಮಾಡಿಕೊಂಡೆ. ನಾನು ಏನು ಅಪೀಲ್ ಮಾಡ್ತೀನಿ ಅಂತಂದರೆ, ಮತದಾನ ಪತ್ರದಲ್ಲಿ ನನ್ನ ಹೆಸರಂತೂ ಖಂಡಿತ ಇದ್ದೇ ಇರುತ್ತೆ. ನನ್ನ ಹೆಸರು ಮುಂದೆ ಯಾರಾದರೂ ಟಸ್ಸೆ ಹಾಕಿದ್ರೆ ನನ್ನ ಹಣೆ ಬರದಲ್ಲಿ ಏನೋ ಬರೀತಾ ಇದ್ದಾರೆ ಅಂತ ಅನ್ಕೋತೀನಿ. ಎಲ್ರಿಗೂ ಫಕೀರ್ ಅಲಿ ಅನ್ಸಾರಿ ಅವರಿಗೆ ಸಪೋರ್ಟ್ ಮಾಡಬೇಕು ಅಂತಿತ್ತು. ಅದರಿಂದ ಏನಾಯಿತು ಅಂತಂದರೆ, ಫಕೀರ್ ಅಲಿ ಅನ್ಸಾರಿ ಅವರು ಇಡೀ ಚುನಾವಣೆ ಸಮಯ ಅವರೆಲ್ಲೆಲ್ಲಿ ಹೋಗ್ತಿದ್ರು ನಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ರು. ಚೌಧರಿ ಚರಣ್ ಸಿಂಗ್ ಅವರ ಮೀಟಿಂಗ್ ಇತ್ತು. ಆ ಒಂದು ಮೀಟಿಂಗಲ್ಲಿ ನನಗೆ ಮಾತಾಡೋದಕ್ಕೆ ಅಂತ ಅವಕಾಶ ಮಾಡಿಕೊಟ್ರು. ತುಂಬ ಕ್ರೌಡ್ ಇದ್ದಾಗ 50,000, 60,000, 70,000 ಜನ ಆ ಕಾಲದಲ್ಲೂ ಸೇರ್ತಾಯಿದ್ರು. ಆಗಲೂ ನಾನು ಅದೇ ವಾಕ್ಯನ ಹೇಳಿದೆ, ಮತದಾನ ಪತ್ರದಲ್ಲಿ ನನ್ನ ಹೆಸರು ಇದ್ದೇ ಇರುತ್ತೆ. ಯಾರಾದರೂ ನನ್ನ ಹೆಸರು ಮುಂದೆ ಟಸ್ಸೆ ಹೊಡೆದ್ರೆ ನನ್ನ ಹಣೆ ಬರದ ಮೇಲೆ ಪೆನ್ನಲ್ಲಿ ಬರೀತಾರೆ. ಆದ್ರೆ ಸಾಮಾನ್ಯವಾಗಿ ಯಾರ್ದಾದ್ರೂ ಟಿಕೆಟ್ ಅನ್ನ ಲಾಸ್ಟ್ ಮಿನಿಟ್ ಅಲ್ಲಿ ಕಟ್ ಮಾಡಿ ಕೊಟ್ರೆ ಕೋಪ ಬರುತ್ತೆ. ನಿಮಗೆ ಕೋಪ ಬರ್ಲಿಲ್ವಾ? ಅಲ್ಲ, ನನಗಿಷ್ಟ ಅಂತೂ ಆಗೇ ಇಲ್ಲ. ನಿಜ, ನನಗಿಷ್ಟ ಆಗಿಲ್ಲ. ಬಾಲ್ಯದಿಂದ ಸಂವೇದನಾಶೀಲನಾಗೇ ಇದ್ದೆ. ದೇವರು ನನಗೆ ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ. ದೇವ್ರ ದಯೆ ಅಷ್ಟೇ, ಇನ್ನೇನು ಹೇಳಕ್ಕೆ ಇಷ್ಟಪಡಲ್ಲ. ದೇವರಿದ್ರೇನೆ ಅಲ್ವಾ ಎಲ್ಲನೂ. ಹಾಗಿದ್ರೆ ನೀವು ಮೊದಲನೇ ಸಲ MLA ಆಗಿದ್ದು ಯಾವಾಗ? 77ರಲ್ಲಿ ಚೌಧರಿ ಚರಣ್ ಸಿಂಗಿಂದ ನನಗೆ ಚಿಹ್ನೆ ಸಿಕ್ಕಿದ್ದು, ಜನಸಂಘದಿಂದ. ಯಾಕಂದರೆ ನಾನು ಅಧ್ಯಕ್ಷತೆ ವಹಿಸಿದ್ದ ಮೀಟಿಂಗಲ್ಲಿ 3-4 ನಿಮಿಷಗಳು ಮಾತಾಡಿದ್ದೆ. ಆದರೆ ಅಲ್ಲಿಂದ ಹೊರಬಂದ ನಂತರ ನಾನು ಲಕ್ನೋಗೆ ಹೋದಾಗ ಅಲ್ಲಿ ಪಂಡಿತ್ ಮಾಧವ್ ಪ್ರಸಾದ್ ಜಿ ತ್ರಿಪಾಠಿ, ರವಿ ಕಿಶೋರ್ಜಿಯವರು ಆಗ ನಮಗೆ ನಾಯಕರಾಗಿದ್ದರು. ಅವ್ರ ಹತ್ರ ಅವ್ರೇನು ಹೇಳ್ತಾರೆ ನೋಡಿ, ಎಲ್ಲರೂ ಕೇಳಿ, 1 ಟಿಕೆಟನ್ನು ನಮ್ಮ ಕಡೆಯಿಂದ ಆ ಹುಡುಗ ರಾಜನಾಥ್ಗೆ ಕೊಡಬೇಕು ಅಂತ. ಆದರೆ ಆಗ 4 ತಿಂಗಳ ನಂತರ ಎಲೆಕ್ಷನ್ ಏನಾಯಿತೋ ಅಲ್ಲಿ ಹೆಸರಿದ್ದಿದ್ದು ಅಸಾರಾಮ್ ಯಾದವ್ ಅಂತ. ಸೊ ಅವ್ರ ಹೆಸರು ಬಂತು. ಆದರೆ ದೆಹಲಿಗೆ ಬಂದಾಗ ಚೌಧರಿ ಚರಣ್ ಸಿಂಗ್ ಅವ್ರು ಹೇಳಿದ್ದು, ಜನಸಂಘದವ್ರು ನಮಗೆ 1 ಟಿಕೆಟ್ ಕೊಡೋದಿಲ್ವ ಅಂತ. ಅವರು ಅವ್ರ ಹೆಸರನ್ನ ಹೊಡೆದಾಕಿ ನನ್ನ ಹೆಸರನ್ನ ಹಾಕಿದ್ರು. ನಾನು MLA ಆಗ್ಬಿಟ್ಟೆ. ಆದ್ರೆ ನಿಮ್ ಬಗ್ಗೆ ರಿಸರ್ಚ್ ಮಾಡ್ತಾ ಮಾಡ್ತಾ ನನಗೆ ಗೊತ್ತಾಗಿದ್ದೇನು ಅಂತಂದ್ರೆ, ನೀವು ಯಾರೋ ಒಬ್ಬರ ಹೆಸರನ್ನ ಕಟ್ ಮಾಡಿದ್ರಿ ಅಂತ. ಎಲ್ಲಿ ಹೇಳಿ? ನೀವು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾಗ ನಿಮ್ಮ ಮಗನ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಿದ್ರಿ. ಓ, ಇದಾಗಿದ್ದು 2007ರಲ್ಲಿ.
ಉತ್ತರ ಪ್ರದೇಶದಲ್ಲಿ ವಿಧಾನಸಭಾ ಚುನಾವಣೆ ಇತ್ತು. ಆಗ ಶ್ರೀ ಕಲ್ಯಾಣ್ ಸಿಂಗ್ ಅವರು ಈಗಲೂ ಇದ್ದಾರೆ. ಅವರು ನಮಗಿಂತ ಹೆಚ್ಚು ಗೌರವಾನ್ವಿತ ರಾಜ್ಯಪಾಲರು ಕೂಡ ರಾಜಸ್ಥಾನದಲ್ಲಿ. ಇವರೆಲ್ಲರೂ ವಾರಣಾಸಿಯ ಒಂದು ವಿಧಾನಸಭೆ ಕ್ಷೇತ್ರದಿಂದ ನನ್ನ ಮಗನ್ನ ಆಯ್ಕೆ ಮಾಡಬೇಕು ಅಂತಿದ್ರು. ನಾನು ಎಲೆಕ್ಷನ್ ಕಮಿಟಿಯಲ್ಲಿದ್ದೆ, ನಾನು ಅಧ್ಯಕ್ಷನಾಗಿದ್ದೆ ಪಾರ್ಟಿಗೆ. ಅಟಲ್ ಅವರು, ಅಡ್ವಾಣಿ ಅವರು ನನ್ನ ಪಕ್ಕದಲ್ಲಿ ಕೂರ್ತಿದ್ರು. ಅದರಿಂದ ನಾನು ಹೇಳಿದ್ದೇನು ಅಂತಂದರೆ, ನಾನು ನನ್ನ ಕೈಯಿಂದ ನನ್ನ ಮಗನಿಗೆ ಟಿಕೆಟ್ ಕೊಡೋದಿಲ್ಲ ಅಂತ. ಅಟಲ್ ಅವರ ಸ್ವಭಾವ ಹೇಗಿತ್ತು ಅಂತಂದರೆ, ಅವ್ರು ಹೇಳಿದ್ರು ನಮ್ಮ ಭಿನ್ನಾಭಿಪ್ರಾಯವನ್ನು ಗಮನಿಸಬೇಕು ಅಂತ ಎಲೆಕ್ಷನ್ ಕಮಿಟಿಯಲ್ಲಿ. ನಾನಿದನ್ನು ಒಪ್ಪೋದಿಲ್ಲ ಅಂತಂದರು. ಅಡ್ವಾಣಿ ಅವರು ಹೇಳಿದ್ರು, ಎಲ್ಲರೂ ಹಾಗೆ ಹೇಳಿದ್ರು. ಹಾಗೆ ಅನಂತಕುಮಾರ್ ಇತ್ತೀಚೆಗೆ ನಿಧನರಾದ್ರಲ್ಲ, ನಮ್ಮ ಕೊಲೀಗ್ ಆಗಿದ್ರು, ನಮ್ಮ ಎಲೆಕ್ಷನ್ ಕಮಿಟಿ ಸೆಕ್ರೆಟರಿ ಆಗಿದ್ರು. ಅವ್ರು ಹೇಳಿದ್ರು, ಹೋಗು ಘೋಷಣೆ ಮಾಡು ಅಂತ. ಸರಿ, ಸಂಜೆ ಮನೆಗೆ ಹೋದಾಗ ಮನೇಲಿ ಪಂಕಜ್ ಕಾಲಿಗೆ ಬೆಳಗ್ಗೆ ಬಂದಾಗ ನಾನು ಆಶೀರ್ವಾದ ಮಾಡಲಿಲ್ಲ. ತುಂಬ ದುಃಖ ಆಗಿ ಅವನ ತಾಯಿ ಹತ್ರ ಹೋಗಿ ಹೇಳ್ತಾನೆ, ಅಮ್ಮ ಅಪ್ಪ ಹಿಂಗೆ ಮಾಡ್ತಿದ್ದಾರೆ ಅಂತ. ನಾನು ಹೇಳಿದೆ, ನನ್ನ ಮಗನಿಗೆ ನನ್ನ ಕೈಯಿಂದ ನಾನು ಸಿಂಬಲ್ನ ಕೊಡೋಕ್ಕಾಗಲ್ಲ ಅಂತ. ಯಾಕಂದರೆ ನನಗೆಲ್ಲರೂ ಒಂದೇನೆ. ಆಮೇಲೆ ಪಂಕಜ್ ಬಂದು ಮಾತಾಡ್ದ. ನಾನು ಅದಕ್ಕೆ ಪಂಕಜ್ನ ತುಂಬ ಹೊಗಳ್ತೀನಿ. ಅವನು ಏನಂದ ಅಂತಂದರೆ, ಅಪ್ಪ ನಿಮ್ಗಿಷ್ಟ ಇಲ್ಲ ಅಂತಂದ್ರೆ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ. ಕಣ್ಣಲ್ಲಿ ನೀರಿತ್ತು. ಆಗ ಹೇಳ್ದ, ನಿಮ್ಗಿಷ್ಟ ಇಲ್ಲ ಅಂತಂದ್ರೆ ನನಗೆ ನೋಡಿ, ನಾರ್ಮಲಿ ತಂದೆ ದೊಡ್ಡ ನಾಯಕರಾಗಿದ್ರೆ ಮಗನಿಗೆ ಅದು ಲಾಭ ಆಗುತ್ತೆ. ಆದ್ರೆ ನೀವಂತೂ ಅವರಿಗೆ ನಷ್ಟ ಮಾಡ್ಬಿಟ್ರಿ. ಇಲ್ಲ ಹಾಗಲ್ಲ. ನನ್ನ ಕೈಯಿಂದ ನಾನು ಅಧ್ಯಕ್ಷನಾಗಿರುವಾಗ ನನ್ನ ಮಗನಿಗೆ ನಾನು ಟಿಕೆಟ್ಗೋಸ್ಕರ ಸಿಗ್ನೇಚರ್ ಮಾಡೋಕ್ಕಾಗಲ್ಲ. ಅದು ಸರಿಯಲ್ಲ. ಇದೆಲ್ಲ ಆದಮೇಲೆ ಈಗ ನಮ್ಮ ಪ್ರಧಾನಮಂತ್ರಿಗಳೇನಿದ್ದಾರೆ, ಆಗ ಅವರು ಅಧ್ಯಕ್ಷರಾಗಿದ್ದರು. ನಮ್ಮ ಇವತ್ತಿನ ಗೃಹ ಮಂತ್ರಿ ಏನಿದ್ದಾರೆ, ಅಮಿತ್ ಶಾ ಅವರು ಕೂಡ ಇರ್ತಿದ್ರು. ಅವರು ನನ್ನ ಮಾತನ್ನ ಕೇಳ್ತಾ ಇದ್ರು. ಇಲ್ಲಿವರೆಗೂ ಜೀವನದಲ್ಲಿ ನಾನು ಎಲ್ಲೂ ಹೇಳಿಲ್ಲ ಇವರೆಲ್ಲ ಹಾಗೆ ಬಂದಿದ್ದಾರೆ ಅಂತ. ನಾನು ಎಲ್ಲೂ ಹೇಳಿಲ್ಲ. ಸಾರ್ವಜನಿಕವಾಗಿ ನಾನು ಹೇಳ್ತಾ ಇದ್ದೀನಿ. ಇಲ್ಲ ನೋಡಿ, ನಾನ್ ನೋಡಿದ್ದೆ, ಪ್ರಧಾನಮಂತ್ರಿಯವರು ನಿಮ್ಮ ಚಿಕ್ಕ ಮಗ ನೀರಜ್ ಅವರಿಗೆ ಕಳೆದ ತಿಂಗಳು ಅವರಿಗೆ ಒಂದು ಸರ್ಟಿಫಿಕೇಟ್ ಅನ್ನ ಇಶ್ಯೂ ಮಾಡಿದ್ರು. ಅವ್ರು ಹೇಳಿದ್ರು, ಮೋದಿಯವರ ಅಭಿವೃದ್ಧಿ ಹೊಂದಿದ ಭಾರತದ ಪ್ರಥಮ ರಾಯಭಾರಿಯವರು ಅಂತ ನೀರಜ್ ಸಿಂಗ್. ಇದ್ರೆ ಈಗೇನ್ ಮಾಡಬೇಕು? ನೀವು ಅವರನ್ನ ಯಾವತ್ತೂ ಹೊಗಳೋದು ಇಲ್ಲ, ಮತ್ತೆ ಅವ್ರ ಬಗ್ಗೆ ಯಾವತ್ತೂ ಮಾತಾಡೋದೂ ಇಲ್ಲ. ಇಲ್ಲ, ಹಾಗಲ್ಲ. ನನ್ನ ಮಗ ಯಾರಿಗೂ ಕೆಟ್ಟವನು ಅಂತ ಅನ್ಸೋದಿಲ್ಲ. ಒಳ್ಳೆಯವನೇ. ಅವನು ಆಕ್ಟಿವ್ ಆಗಿರ್ತಾನೆ, ಸೋಷಿಯಲ್, ಪೊಲಿಟಿಕಲ್ ಎಲ್ಲ ಕಡೆ. ಮೋದಿಜಿಯವರಿಗೋಸ್ಕರ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಒಂದು ವಾರದಲ್ಲಿ ಅವರು ಅಭಿವೃದ್ಧಿ ಹೊಂದಿದ ಭಾರತದ 50,000 ರಾಯಭಾರಿಗಳನ್ನ ಮಾಡಿದ್ರು. ಹೌದು, ಅದ್ರ ಬಗ್ಗೆ ನಾನು ಕೇಳಿದ್ದೆ. ನೀವು ಕುಟುಂಬಕ್ಕೋಸ್ಕರ ಏನು ಮಾಡೋದಿಲ್ಲ. ಅದರ ಬದಲಾಗಿ ನೀವು ರಾಹುಲ್ ಗಾಂಧಿ ಅವರನ್ನ ಪ್ರಶ್ನೆ ಮಾಡಿದಾಗ ಸ್ವಜನ ಪಕ್ಷಪಾತದ ಬಗ್ಗೆ, ಕುಟುಂಬ ರಾಜಕೀಯದ ಬಗ್ಗೆ, ಅವರು ಆ ಪತ್ರಕರ್ತರನ್ನ ತರಾಟೆಗೆ ತಗೋತಾರೆ. ಅವ್ರು ಹೇಳ್ತಾರೆ, ಅಮಿತ್ ಶಾ ಅವರನ್ನ ಕೇಳಿ ಮಗನ್ಗೆ ಏನ್ ಮಾಡ್ತಾರೆ, ಮತ್ತೆ ರಾಜನಾಥ್ ಸಿಂಗ್ ಅವರನ್ನ ಕೇಳಿ ಅವ್ರ ಮಗನ್ಗೆ ಏನ್ ಮಾಡ್ತಾರೆ ಅಂತ. ನಾನು 2 ಮಾತಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ರಜತ್ ಅವರೇ. ಈ ರಾಜಕೀಯ ಜೀವನದಲ್ಲಿ ನಾನು ಏನೇನು ಮಾಡಿದ್ದೀನೋ ಪರವಾಗಿಲ್ಲ. ಯಾರ್ಯಾರಿಂದ ಏನೇನು ಮಾತಾಡ್ಕೋತಾರೋ ಮಾತಾಡ್ಕೊಳ್ಳಿ. ಭಗವಂತ ರಾಮ ಇಲ್ಲ ಅಂದ್ರೆ ನಾನು ಹೇಗೆ ಬದುಕಿರ್ತೀನಿ? ಆದರೆ ಯಾವತ್ತೂ ಕೂಡ ನಾನು ಕೋಡಂಗಿ ರಾಜಕಾರಣ ಮಾಡಿಲ್ಲ. ನಾನು ರಾಜಕೀಯ ಮಾಡಿದ್ದೆಲ್ಲಾನು ಜನರ ಕಣ್ಣಲ್ಲಿ ಕಣ್ಣಿಟ್ಟು ಮಾಡಿದ್ದೀನಿ. ಬೆನ್ನ ಹಿಂದೆ ಮಾತಾಡೋದಲ್ಲ. ಯಾರಾದರೂ ಮಾತಾಡೋದಿದ್ರೆ ಮುಂದೆ ಬಂದು ಮಾತಾಡಲಿ. ನೋಡಿ, ಎಲ್ರಿಗೂ ಗೊತ್ತಿದೆ, ಅದು 2013ರಲ್ಲಿ ನೀವು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾಗ ತಮ್ಮ ಹಿರಿಯರ ವಿರೋಧದ ನಡುವೆ ಕೂಡ ನೀವು ನರೇಂದ್ರ ಮೋದಿ ಅವರ ಹೆಸರನ್ನ ಡಿಕ್ಲೇರ್ ಮಾಡ್ತೀರಾ. ಮೋದಿಯವರು ಭಾರತದ ಪ್ರಧಾನಿ ಹುದ್ದೆಗೆ ಅಭ್ಯರ್ಥಿ ಅಂತ ಹೇಳ್ತೀರಾ. ಇದನ್ನ ನೀವೇ ಮಾಡಿದ್ದು. ನೋಡಿ, ನಾನು ಏನೂ ಮಾಡೇ ಇಲ್ಲ. ನಾನು ಅಧ್ಯಕ್ಷನಾಗಿದ್ದೆ. ನನಗನ್ನಿಸ್ತು, ನನಗನ್ನಿಸ್ತು. ನೋಡಿ, ಸಾರ್ವಜನಿಕವಾಗಿ ಯಾರಾದ್ರೂ ಹೆಸರು ಕೊಟ್ರೆ ಆಗ್ಲೂ ಕೂಡ ಅದು ಹೆಚ್ಚೇನೂ ಅಲ್ಲ, ಆದರೆ ಚರ್ಚೆಯಲ್ಲಿ ಬರ್ತಾ ಇತ್ತು. ನಾವು 1, 2, 3, 4 ಜನ ಇರ್ತಿದ್ವಿ. ನನಗನ್ಸಿದ್ದು ಮೋದಿಯವರಲ್ಲಿ ಆ ಸಾಮರ್ಥ್ಯ ಇದೆ ಅಂತ. ಯಾಕಂದರೆ ಗುಜರಾತಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಅವ್ರ ಸರ್ಕಾರ ನಡೆಸಿದ್ದು ಚೆನ್ನಾಗಿತ್ತು. 3 ಸಲ ಅವ್ರ ಸರ್ಕಾರನೇ ಇತ್ತು. ನನಗನ್ಸಿದ್ದು, ಈ ದೇಶಕ್ಕೆ ಯಾರಾದ್ರೂ ಒಳ್ಳೆ ನಾಯಕ ಅಂತಂದ್ರೆ ಅದು ಮೋದಿಯವರೇ ಆಗಿರ್ತಾರೆ ಅಂತ. ಅದಕ್ಕೆ ನಾನು ಅವ್ರ ಹೆಸರನ್ನ ಮಾತ್ರ ಘೋಷಣೆ ಮಾಡಿದೆ. ಆ ಸಮಯದಲ್ಲಿ ನಿಮಗೆ ಕಲ್ಪನೆ ಇತ್ತಾ
10 ವರ್ಷದ ನಂತರ ಮೋದಿ ಅವರು ವರ್ಲ್ಡ್ ಮ್ಯಾಪಲ್ಲಿ ಇರ್ತಾರೆ, ವಿಶ್ವದ ಮಹಾನ್ ನಾಯಕರಲ್ಲಿ ಅವರ ಹೆಸರು ಕೂಡ ಇರುತ್ತೆ, ಭಾರತದಲ್ಲಿ ಇಷ್ಟು ಜನಪ್ರಿಯತೆ ಸಿಗುತ್ತೆ, ಅವರಿಗೆ ಇಷ್ಟು ಶಕ್ತಿ ಇರುತ್ತೆ ಅಂತ. ನನ್ನ ಜೊತೆ ಎಷ್ಟು ಜನ ಇದ್ರು ಅವ್ರನ್ನ ಒಂದ್ಸತಿ ಕೇಳಿ, ಬಹುಶಃ ಮೋದಿಯವ್ರಿಗೂ ಇದು ಗೊತ್ತಿರಲ್ಲ ಅನ್ಸುತ್ತೆ. ನಮ್ಮ ಅನಿಸಿಕೆ ಏನಿತ್ತು ಅಂತ ಕೇಳಿ ಅವ್ರ ಬಗ್ಗೆ. ನನಗನ್ಸಿದ್ದು ಅವ್ರೊಳಗಡೆ ಒಂದು ಸಾಮರ್ಥ್ಯ ಇದೆ, ಪ್ರತಿಭೆ ಇದೆ, ಯೋಗ್ಯತೆ ಇದೆ, ನಿಭಾಯಿಸುವಂಥ ಶಕ್ತಿ ಇದೆ ಅಂತ. ದೇಶವನ್ನು ಸರಿಯಾಗಿ ತಗೊಂಡೋಗ್ತಾರೆ, ಅವರ ಉಪಸ್ಥಿತಿಯಲ್ಲಿ ದೇಶದ ಘನತೆಯು ಹೆಚ್ಚಾಗುತ್ತೆ ಅಂತ ಅನಿಸ್ತಿತ್ತು. ನನಗೆ ಮನಸ್ಸಲ್ಲಿ ಹಾಗೆ ಅನಿಸ್ತಾ ಇತ್ತು. ನಾನು ಹೇಳೋದೇನೆಂದರೆ, ಆಗ ನನ್ನ ಮನಸ್ಸಲ್ಲಿ ಏನು ಯೋಚನೆ ಇತ್ತೋ ಅದೆಲ್ಲ ಆಯಿತು. ಅಲ್ಲ, ನನ್ನ ಜೊತೆ ಯಾರಿರ್ತಾರೆ ಅಂತ ನಿಮಗೂ ಚೆನ್ನಾಗಿ ಗೊತ್ತು. ನೀವು ಅವ್ರನ್ನೂ ಕರೆದು ಕೇಳಿ ಏನು ಅಂತ ಗೊತ್ತಾಗತ್ತೆ ನಿಮಗೇನೆ. ನಾನು ಗೋವಾದಲ್ಲಿ ಆ ಸಮಯದಲ್ಲೇ ಎಲೆಕ್ಷನ್ ಕಮಿಟಿಯ ಸಮಿತಿ ಅಧ್ಯಕ್ಷನಾಗಿ ಘೋಷಣೆ ಆಗಿದ್ದ ನಂತರ, ಆಗ ಅಧ್ಯಕ್ಷನಾಗಿದ್ದಾಗ ಅರುಣ್ ಜೇಟ್ಲಿ ಆ ಸಮಯದಲ್ಲಿ ಅದನ್ನು ನಡೆಸ್ತಾ ಇದ್ರು. ಆ ಕಾರ್ಯಕ್ರಮದ ಕಾರ್ಯಕರ್ತರ ಬೃಹತ್ ಸಭೆ ನಡೆದಿತ್ತು. ಸುಮಾರು 5,000 to 6,000 ಕಾರ್ಯಕರ್ತರಿದ್ರು. ಮೊದಲು ಮೋದಿಯವ್ರನ್ನ ಮಾತಾಡೋದಕ್ಕೆ ಅಂತ ಆಮಂತ್ರಣ ಕೊಟ್ಟರು. ರಾಷ್ಟ್ರಪತಿಯವರು ಆಮೇಲೆ ಮಾತಾಡ್ತಾರೆ. ನಾನು ಹೇಳಿದೆ ಮೋದಿಯವ್ರಿಗೆ, ನೀವು ಕೂತ್ಕೊಳ್ಳಿ. ನಾನು ಎದ್ದು ನಿಂತೆ. ನಾನು ಆಡಿಯನ್ಸ್ ಕೇಳಿದೆ, ನನಗೆ ಗೊತ್ತು ನಾನು ಅಧ್ಯಕ್ಷ ಅಂತ, ನಾನು ಆಮೇಲೆ ಮಾತಾಡಬೇಕು. ಆದರೆ ಇವತ್ತು ದೇಶ ಯಾವುದೇ ಪಕ್ಷದ ಅಧ್ಯಕ್ಷರ ಮಾತನ್ನು ಕೇಳೋಕೆ ಬಯಸಲ್ಲ. ಬದಲಿಗೆ ದೇಶ ಅದರ ಭವಿಷ್ಯದ ನಾಯಕನನ್ನ ಮಾತು ಕೇಳೋಕ್ಕೆ ಬಯಸುತ್ತೆ ಅಂತ. ಅದಕ್ಕೆ ನಾನು ಎದ್ದು ನಿಂತೆ. ನಾನಾದ್ಮೇಲೆ ಮೋದಿಯವರು ಮಾತಾಡ್ತಾರೆ ಎಂದೆ. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ರಾಜನಾಥ್ ಸಿಂಗ್ ಅವರ ಮೇಲೆ ಆರೋಪ ಮತ್ತು ಪ್ರಶ್ನೆಗಳ ಮತ್ತೊಂದು ಸುತ್ತು. ಇಡಿ ಮತ್ತೆ ಸಿಬಿಐನ ಬಳಸ್ಕೊಳ್ತಾರೆ. ಮತ್ತೆ ಅರವಿಂದ್ ಕೇಜ್ರಿವಾಲ್ ಒಬ್ಬ ಎಂಥ ನಾಯಕ ಅಂತಂದ್ರೆ, ಅವರು ನರೇಂದ್ರ ಮೋದಿ ಅವರಿಗೆ ಎಚ್ಚರಿಕೆ ಕೊಡ್ಬೋದು ಮತ್ತೆ ಸೋಲಿಸಬಹುದು. ಅದಕ್ಕೆ ಅವರನ್ನ ಎಲೆಕ್ಷನ್ಗೆ ಮುಂಚೆನೆ ಕಳಿಸ್ಬಿಟ್ರು. ಮೋದಿಯವರಿಗೆ ದೊಡ್ಡ ದೊಡ್ಡವರು ಚಾಲೆಂಜ್ ಮಾಡೋಕ್ಕಾಗಿಲ್ಲ ಅಂತಂದ್ರೆ ನಾನೇನು ಮಾಡೋಕ್ಕಾಗತ್ತೇಳಿ? ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ರಕ್ಷಣಾ ಮಂತ್ರಿಯಾದಂಥ ರಾಜನಾಥ್ ಸಿಂಗ್. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಭಾರತದ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವರ ಮೇಲಿರುವ ಆರೋಪವೆಂದರೆ ಇವರ ಸರ್ಕಾರ ಪ್ರಜಾಪ್ರಭುತ್ವವನ್ನು ಕೊಲೆ ಮಾಡಿದೆ ಎಂಬುದು. ರಾಜನಾಥ್ ಸಿಂಗ್ ಅವರೇ, ಅರವಿಂದ್ ಕೇಜ್ರಿವಾಲ್ ಅವರನ್ನ ಜೈಲಿಗೆ ಕಳಿಸ್ದಾಗಿಂದ ಅವರ ಪಕ್ಷದ ಜನರು ಬಿಜೆಪಿ ಪ್ರಜಾಪ್ರಭುತ್ವವನ್ನ ಕೊಂದಿದೆ ಅಂತ ಹೇಳ್ತಾ ಇದ್ದಾರೆ. ನಾವು ಅವ್ರನ್ನ ಜೈಲಿಗೆ ಕಳಿಸಿಲ್ಲ. ಚುನಾವಣೆಗೆ ಅವರು ಕೋರ್ಟ್ಗೆ ಹೋದಾಗ ಕೋರ್ಟ್ ಅವ್ರಿಗೆ ರಿಲೀಫ್ ಕೊಟ್ಟಿಲ್ಲ. ಆದರೆ ನನಗೆ ಗೊತ್ತಿರೋ ಪ್ರಕಾರ ಏನು ಅಂದರೆ, ಇನ್ವೆಸ್ಟಿಗೇಷನ್ ಏಜೆನ್ಸಿ ಏನಿದೆ ಇಡಿ ಹೋದವರು, ಅವ್ರು ಹೋಗಿ ಎಲ್ಲ ಡಾಕ್ಯುಮೆಂಟ್ಸ್ನ ಚೆಕ್ ಮಾಡಿದ್ರಲ್ಲ. ಅದಾದ್ಮೇಲೆ ನಮ್ಗನ್ಸಿದ್ದೇನು ಅಂತಂದ್ರೆ, ನಾವು ಅವ್ರಿಗೆ ಜಾಮೀನು ಕೊಡಬಾರ್ದು ಅಂತ. ಆದ್ರೆ ಅವರ ಪಕ್ಷದ ಜನರು ಹೇಳ್ತಾ ಇದ್ದಾರೆ, ಚುನಾವಣೆಗೆ ಮುಂಚೆ ಚುನಾಯಿತ ಮುಖ್ಯಮಂತ್ರಿಯನ್ನ ಜೈಲಿಗೆ ಕಳಿಸೋ ಮೂಲಕ ಭಾರತೀಯ ಜನತಾ ಪಕ್ಷ ದೊಡ್ಡ ಅಪರಾಧ ಮಾಡಿದೆ ಅಂತ. ಹಾಗಾದ್ರೆ ನಮ್ಮನ್ನ ಯಾಕೆ ಪ್ರಶ್ನೆ ಕೇಳಬೇಕು ಅಂತ? ಅಲ್ಲ, ಸರ್ಕಾರ ನಾವಂತವ್ರನ್ನ ಜೈಲಿಗೆ ಕಳಿಸಿಲ್ಲ. ಅವ್ರ ವಿರುದ್ಧ ಏನು ಎನ್ಕ್ವೈರಿ ನಡೀತಾ ಇತ್ತೋ, ಅಂದ್ರೆ ಎನ್ಕ್ವೈರಿ ಮಾಡ್ತಿದ್ದವರು, ಅವ್ರ ಚಾರ್ಜರ್ಸ್ನ ಹಾಕಿದ್ದು. ನನಗೆ ಗೊತ್ತಿರೋ ಪ್ರಕಾರ ಅವ್ರಿಗೆ ಸಮನ್ಸ್ ಕೂಡ ಕಳಿಸಿದ್ವಿ ನಾವು. ನೀವು ನಿಮ್ಮ ಸಮಯನ ಕೊಡಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ. ಏನಾಗಿದೆ ಅಂತ ಕೇಳೋದಕ್ಕೆ ಅವ್ರು ಸಮಯನೇ ಕೊಟ್ಟಿಲ್ವಲ್ಲ. ಅವರು ಸೆಮಿ ಕೋರ್ಟ್ಗೆ ಹೋದ್ರು, ನಾವಂತೂ ಹೋಗ್ಲಿಲ್ಲ. ಈಗ ಸಮಯ ಕೊಡ್ಲಿಲ್ಲ, ಹಾಗಾಗಿ ಕರ್ಕೊಂಡು ಹೋದ್ರು. ಇಲ್ಲ, ಕರ್ಕೊಂಡೋಗಿ ನಾವು ಬಿಡ್ಲಿಲ್ಲ, ನಾವು ಕಳಿಸೂ ಇಲ್ಲ. ಕೋರ್ಟ್ ಅವ್ರಿಗೆ ಪರಿಹಾರ ಕೊಟ್ಟಿಲ್ಲ. ಅಭಿಷೇಕ್ ಮನು ಸಿಂಘ್ವಿ ಕೂಡ ಬಹಳ ದೊಡ್ಡ ವಕೀಲರು. ಅವರು ರಾಜ್ಯಸಭಾ ಸದಸ್ಯರು ಆಗಿದ್ದಾರೆ. ಅವರು ನಿಮ್ಗೂ ಚೆನ್ನಾಗಿ ಗೊತ್ತಿದ್ದಾರೆ. ಅವರು ಸುಪ್ರೀಂ ಕೋರ್ಟ್ನ ಮುಂದೆ ಏನ್ ಹೇಳಿದ್ರು ಅಂತಂದ್ರೆ, ಅರವಿಂದ್ ಕೇಜ್ರಿವಾಲ್ ಅವರನ್ನ ರಿಲೀವ್ ಮಾಡ್ಬಿಡಿ, ಅವರನ್ನ ಜೈಲಿಂದ ಬಿಡುಗಡೆ ಮಾಡ್ಬಿಡಿ. ಇಲ್ದಿದ್ರೆ ಚುನಾವಣೆ ಯಾವತ್ ನಡೆಯುತ್ತಲ್ವಾ, ಯಾವತ್ತು ಕೊನೆ ದಿನ ಇರುತ್ತಲ್ಲ, ಅವತ್ತು ವಿರೋಧ ಪಕ್ಷದ ನಾಯಕರೆಲ್ಲ ಜೈಲು ಪಾಲಾಗ್ತಾರೆ ಅಂತ ಹೇಳಿದ್ರು. ಯಾವ ಆಧಾರದ ಮೇಲೆ ಹೇಳಿದಾರೋ ಗೊತ್ತಿಲ್ಲ. ಸರಿ, ತೋರಿಸಿ ಏನಾಗುತ್ತೆ ಅಂತ 2 ತಿಂಗಳಲ್ಲಿ. ನಾನು ಹೇಳೋದೇನೆಂದ್ರೆ, ಇಷ್ಟೆಲ್ಲ ಅಪರಾಧಗಳಿಂದ ಅವರು ಯಾಕೆ ತುಂಬಿಕೊಂಡಿದ್ದಾರೆ ಅಂತ ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಅದಕ್ಕೆ ಜೈಲಿಗೆ ಹೋಗಿರೋದು. ಯಾಕಂದ್ರೆ ಸರ್ಕಾರ ಅವ್ರನ್ನ ಜೈಲಿಗೆ ಕಳಿಸಿದಲ್ಲ, ಅಥವಾ ಮೋದಿಯವರು ಜೈಲಿಗೆ ಕಳಿಸಿದಲ್ಲ, ಅಥವಾ ಇನ್ಯಾರೋ ಜೈಲಿಗೆ ಕಳಿಸಿದಲ್ಲ.
ಇಡಿಯವರು ಅವ್ರನ್ನ ಎನ್ಕ್ವೈರಿ ಮಾಡಬೇಕಾಗಿತ್ತು, ಕೆಲವು ಪ್ರಶ್ನೆಗಳನ್ನ ಕೇಳಬೇಕಾಗಿತ್ತು, ಸಮ್ಮನ್ಸ್ ಕೊಡ್ಲಾಗಿತ್ತು, ಬನ್ನಿ ಕೂತ್ಕೊಳ್ಳಿ ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿದ್ರು. 9 ಸಲನೂ ಸಮಯ ಕೊಡ್ದೇನೆ ಅವರು ಕೋರ್ಟ್ಗೆ ಹೋದ್ರೆ ಏನಾದ್ರು ಪರಿಹಾರ ಸಿಗ್ಬೋದು, ಜೈಲಿಗೆ ಹೋಗ್ಬಾರ್ದು ಅಂತ. ಕೋರ್ಟೇ ಪರಿಹಾರ ಕೊಟ್ಟಿಲ್ವಲ್ಲ, ಆಗ ಅದಕ್ಕೂ ಹೇಳಿದ್ರು ಕೋರ್ಟ್ ಮೇಲೆ ನಾವು ಪ್ರೆಷರ್ ಹಾಕಿದ್ವಿ ಅಂತ. ನೋಡಿ, ಅವ್ರು ಇದೆಲ್ಲ- ಹೇಳ್ತಾರೆ ಇವರು ಇಡಿ ಮತ್ತೆ ಸಿಬಿಐನ ಬಳಸ್ಕೊಳ್ತಾರೆ. ಮತ್ತೆ ಅರವಿಂದ್ ಕೇಜ್ರಿವಾಲ್ ಒಬ್ಬ ಎಂಥ ನಾಯಕ ಅಂತಂದ್ರೆ ಅವರು ನರೇಂದ್ರ ಮೋದಿ ಅವರಿಗೆ ಎಚ್ಚರಿಕೆ ಕೊಡಬಹುದು ಮತ್ತೆ ಸೋಲಿಸಬಹುದು. ಅದಕ್ಕೆ ಅವರನ್ನ ಎಲೆಕ್ಷನ್ ಮುಂಚೆ ಜೈಲಿಗೆ ಕಳಿಸ್ಬಿಟ್ರು. ಛೇ 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 ಅಲ್ಲ, ಮೋದಿಯವ್ರಿಗೆ ದೊಡ್ಡ ದೊಡ್ಡವರು ಚಾಲೆಂಜ್ ಮಾಡೋಕ್ಕಾಗಿಲ್ಲ ಅಂತಂದ್ರೆ ನಾನೇನು ಮಾಡೋಕ್ಕಾಗತ್ತೇಳಿ? ಇನ್ನೊಬ್ರು ಚಾಲೆಂಜರ್ ಇದ್ದಾರೆ ಮೋದಿ ಅವರಿಗೆ, ರಾಹುಲ್ ಗಾಂಧಿ. ಅವರು ಅರವಿಂದ್ ಕೇಜ್ರಿವಾಲ್ ಅವರ ಅರೆಸ್ಟ್ನ ನಂತರ ಟ್ವಿಟರ್ ಅಲ್ಲಿ ಬರೀತಾರೆ, ಭಯಭೀತರಾದ ಸರ್ವಾಧಿಕಾರಿ ವಾಹ್. ಸತ್ತ ಪ್ರಜಾಪ್ರಭುತ್ವ ಬಯಸ್ತಾರೆ. ಈ ಥರ ನಿಂದನೀಯ ಪದಗಳನ್ನ ಪ್ರೈಮ್ ಮಿನಿಸ್ಟರ್ಗಳಿಗೆ ಇಂಥವರೇ ಬಳಸೋಕ್ಕಾಗೋದು. ನಾನು ಒಂದು ಸತ್ಯ ಹೇಳ್ಬಿಡ್ತೀನಿ, ಜೀವನದಲ್ಲಿ ನಾನು ಯಾವ ಪ್ರೈಮ್ ಮಿನಿಸ್ಟರ್ನೂ ಟೀಕ್ಸಿಲ್ಲ, ಅದು ಕಾಂಗ್ರೆಸ್ನ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಕೂಡ. ನಾನು ಯಾವತ್ತೂ ಈ ಥರ ಯೋಚನೆ ಕೂಡ ಮಾಡಿಲ್ಲ. ಯಾಕೆ ಅಂದರೆ ನಾನು ನಂಬೋದೇನೆಂದರೆ ಪ್ರಧಾನಮಂತ್ರಿ ಅಂದರೆ ಅದೊಂದು ಸಂಸ್ಥೆ. ಈ ಥರ ನಿಂದನೀಯ ಪದಗಳನ್ನ ಬಳಸೋದು ಪ್ರಧಾನಮಂತ್ರಿಗಳಿಗೆ ಒಂದು ಸಂಸ್ಥೆ ಬಗ್ಗೆ ಮಾತಾಡಿದಾಗೆ. ರಾಷ್ಟ್ರಪತಿನೂ ಒಂದು ಸಂಸ್ಥೆನೇ, ಅವ್ರ ಬಗ್ಗೆ ಎಲ್ಲ ಈ ರೀತಿ ಮಾತಾಡೋದು ತುಂಬ ತಪ್ಪು. ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ದೇ ಇರುತ್ತೆ. ಈಗ ನೀವೇ ಹೇಳಿ, ಇವ್ರು ತಪ್ಪು ಮಾಡಿದ್ರು, ಇವ್ರು ಸರಿ ಮಾಡಿದ್ರು, ಇವ್ರು ಹೀಗೆ ಮಾಡಿಲ್ಲ ಅಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಈ ಥರ ಮಾತುಗಳಾದರೆ ನೀವು ಆರಾಮಾಗಿ ಮಾತಾಡ್ಬೋದು. ಆದರೆ ಈ ಥರ ನಿಂದನೀಯ ಮಾತುಗಳು ಅದು ಹೇಗೆ ಬರುತ್ತೋ ಅವ್ರ ಬಾಯಿಂದ, ನಾನಿದನ್ನು ಖಂಡಿಸ್ತೀನಿ. ಆದ್ರೆ ಚುನಾವಣೆಗಿಂತ ಮುಂಚೆ ಅರವಿಂದ್ ಕೇಜ್ರಿವಾಲ್ ಅವರನ್ನ ಅರೆಸ್ಟ್ ಮಾಡೋದು ನಿಮ್ಗನ್ಸಲ್ವಾ? ಇದರಿಂದ ಚುನಾವಣೆಗೆ ನಷ್ಟ ಆಗಬಹುದು ಬಿಜೆಪಿಗೆ ಅಂತ? ಅಲ್ಲ, ನಾವೆಲ್ಲಿ ಬಂದ್ಸಿದೀವಿ ಅಂತ, ನಾವು ಬಂದ್ಸಿದೀವಿ ಅಂತ ಯಾಕೆ ಹೀಗ್ ಕೇಳ್ತಿದ್ರಿ ರಜತ್ ಅವರೇ? ಯಾಕೆ ಅಂತ ಹೇಳಿದ್ರೆ ಕೇಸನ್ನ ಇಡಿ ಅವ್ರು ನೋಡಿ, ಮಾಡಿದ್ದು ಮತ್ತೆ ಕೇಸನ್ನ CBI ಅವ್ರು ಮಾಡಿದ್ದು. ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಇದು ತುಂಬಾ ಮುಂಚೆಯಿಂದನೂ ಈ ಕೇಸ್ನ ತನಿಖೆ ಮಾಡ್ತಾ ಇದ್ರು. ಕೆಲವರು 1.5 ವರ್ಷ 2 ವರ್ಷಕ್ಕೆ ಮುಂಚೆನೆ ಜೈಲಿಗೆ ಹೋಗಿದ್ರು. ಇದು ಒಂದು ಕಂಟಿನ್ಯೂಸ್ ಪ್ರಾಸೆಸ್ ಆಗಿತ್ತು. ಅದ್ರಲ್ಲಿ ಅವ್ರು ಜೈಲಿಗೆ ಹೋಗಿದ್ದು. ಎಲೆಕ್ಷನ್ ಬಂತು ಅಂತ ಒಳಗೆ ಹಾಕಿದ್ದಲ್ಲ. ದೇಶಕ್ಕೆ ಚೆನ್ನಾಗಿ ಗೊತ್ತು ಅವ್ರು ಹೊರಗಿದ್ದಿದ್ರೆ ಏನ್ ಮಾಡ್ತಿದ್ರು ಅಂತ. ರಜತ್ ಅವರೇ 2014ರಲ್ಲೂ ಹೊರಗಡೆ ಇದ್ರು, 2019ರಲ್ಲೂ ಹೊರಗಡೆ ಇದ್ರು. ಆದ್ರೆ ಅದು ಬೇರೆ ಮಾತು ಬಿಡಿ. ರಾಜನಾಥ್ ಸಿಂಗ್ ಅವರೇ ಅವರೊಬ್ಬರೇ ಅಲ್ಲ. ನೋಡಿ, ಅವ್ರ ಬಗ್ಗೆ ನೀವು ನಾನು ಕೂಡ- ಹೆಚ್ಚಾಗಿ ಮಾತಾಡೋದಕ್ಕೆ ಬಯಸೋದಿಲ್ಲ. ಈಗ ಕೇಜ್ರಿವಾಲ್ರ ಬಗ್ಗೆ ಕೋರ್ಟಲ್ಲಿ ಏನು ಜಡ್ಜ್ಮೆಂಟ್ ಬರುತ್ತೋ ಬರಲಿ ಬಿಡಿ, ಅದನ್ನು ನಾವೆಲ್ಲರೂ ಸ್ವೀಕಾರ ಮಾಡ್ತೀವಿ. ಅದಕ್ಕಾಗಿ ನಮ್ಮೆಲ್ಲರ ಮೇಲೆ ಬೆರಳು ತೋರಿಸೋದ, ನಮ್ಮ ಮೇಲೆ ದೋಷಾರೋಪ ಮಾಡೋದು ಯಾಕೆ ಅಂತ? ಯಾಕೆ ನಾವು ನ್ಯಾಯಸಮ್ಮತವಾಗಿಲ್ವಾ? ನೋಡಿ, ಅವರು ಯಾವಾಗ ಅಂದ್ರೆ ಜೈಲಿಂದ ಹೊರಗಿದ್ರಲ್ಲ, ಅವ್ರು ಹೇಳ್ತಿದ್ರು, ಈ ಮನೀಶ್ ಸಿಸೋಡಿಯಾ ಇದಾರಲ್ಲ, ಅವರು ಕಟ್ಟ ಪ್ರಾಮಾಣಿಕರು, ಅವರು ದಿಲ್ಲಿ ಜನಕ್ಕೆ ಒಳ್ಳೆ ಎಜುಕೇಶನ್ ಕೊಡ್ತಾ ಇದ್ರು, ಅದಕ್ಕೆ ಮೋದಿ ಅವರು ಅವರನ್ನ ಜೈಲಲ್ಲಿ ಇಟ್ಟಿದ್ದಾರೆ ಅಂತ. ಏನ್ ಹೇಳೋದು, ಎಂಥ ಮಾತು. ಅವ್ರ ಪಾರ್ಟಿಯವರೆಲ್ಲ ಜೈಲಲ್ಲೇ ಇದ್ದಾರೆ. ಭಾರತದ ರಾಜಕೀಯದಲ್ಲಿ ದೊಡ್ಡ ವಿಡಂಬನೆ ಇದ್ದಿರಬಹುದು. ಬಹಳಷ್ಟು ರಾಜಕೀಯ ವ್ಯಕ್ತಿಗಳ ವರ್ಡ್ಸ್ ಮತ್ತು ಕೋಟ್ಸ್, ಕೃತಿ ಕಥನ, ಹೇಳುವ ಮತ್ತು ಮಾಡುವ ಅಂತರದ ಕಾರಣದಿಂದಾಗಿ ಭಾರತದ ರಾಜನೀತಿ ಹಾಗೂ ರಾಜಕಾರಣಿಗಳ ಮೇಲೆ ಜನರ ವಿಶ್ವಾಸ ನಿಧಾನವಾಗಿ ಮುಗೀತಾ ಹೋಯಿತು. ಒಂದು ಆಳವಾದ ವಿಶ್ವಾಸದ ಕೊರತೆ ಇಂದಿನ ರಾಜಕೀಯದಲ್ಲಿ ಮೂಡ್ತಾ ಇದೆ. ನಾನು ಖಚಿತವಾಗಿ ಹೇಳ್ತಾ ಇದ್ದೀನಿ, ಭಾರತದ ರಾಜಕೀಯದಲ್ಲಿ ಹುಟ್ಟುಕೊಂಡಿರುವಂಥ ಅವಿಶ್ವಾಸದ ಸಂಕಟದಲ್ಲಿ ಸವಾಲಿನೊಂದಿಗೆ ಒಂದು ಪಾರ್ಟಿ ಸ್ವೀಕಾರ ಮಾಡಿದೆ ಅಂತಂದ್ರೆ ಅದು ನಮ್ಮ ಪಾರ್ಟಿ, ಭಾರತೀಯ ಜನತಾ ಪಾರ್ಟಿ. ನಾವೇನು ಹೇಳ್ತೀವೋ ಅದನ್ನು ಮಾಡ್ತೀವಿ. ಯಾರಾದರೂ ಹೇಳಿ ನಾವಿದನ್ನು ಹೇಳಿ ಅದನ್ನು ಮಾಡಿಲ್ಲ ಅಂತ? ಮೋದಿಯವರು ಘೋಷಣಾ ಪತ್ರದಲ್ಲಿ ಏನೇನೆಲ್ಲ ಹೇಳಿದ್ರು. ನಾನು ಕೂಡ 2014ರಲ್ಲಿ ಪಾರ್ಟಿ ಪ್ರೆಸಿಡೆಂಟ್ ಆಗಿದ್ದೆ. ಮೋದಿಯವರು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗಿದ್ರು. ಮೋದಿಯವರು ಎಷ್ಟೋ ಸಲ ನನ್ನ ಹತ್ರ ಹೇಳಿದರು, ಅಧ್ಯಕ್ಷರೇ ನೀವೊಂದ್ಸಲ ಚೆಕ್ ಮಾಡಿ ಆಗದಿರೋಂಥ ಕೆಲಸ ಏನಾದರೂ ಎಲೆಕ್ಷನ್ ಮ್ಯಾನಿಫೆಸ್ಟೋನಲ್ಲಿ ಇದೆಯಾ ಅಂತ, ಯಾಕಂದ್ರೆ ನಮ್ಮ ಸರ್ಕಾರ ಬಂದಮೇಲೆ ಅದು ಅಪೂರ್ಣ ಆಗಬಾರ್ದು ಅಂತ. ಆದ್ರೆ ಮ್ಯಾನಿಫೆಸ್ಟೋನಲ್ಲಿ ನೀವು ಹಾಕೇ ಇರ್ಲಿಲ್ವಲ್ಲ, ಚುನಾವಣೆಗೆ ಮುಂಚಿತವಾಗಿ ಜಾರ್ಖಂಡ್ನ ಮುಖ್ಯಮಂತ್ರಿ ಜೈಲಿಗೆ ಹೋಗ್ತಾರೆ, ದೆಹಲಿ ಮುಖ್ಯಮಂತ್ರಿ ಜೈಲಿಗೆ ಹೋಗ್ತಾರೆ ಅಂತ. ನಾನು ಮುಂಚೆನೇ ಹೇಳಿದ್ನಲ್ಲ, ಇದು ನಾವು ಮಾಡಿದ್ದಲ್ಲ ಅಂತ. ನಾವು ಅದನ್ನ ಬರ್ದೂ ಇಲ್ಲ, ಮತ್ತೆ ಇದು ನಮ್ಮ ಕೆಲಸ ಕೂಡ ಅಲ್ಲ. ಅಂದ್ರೆ ಜಾರ್ಖಂಡ್ ಅಂಥದ್ರಲ್ಲಿ ನಿಮ್ಮ ಮಾವನ್ ಮನೆನಾ? ಅಲ್ಲಿಂದ ನಿಮ್ಗೆ ಸುದ್ದಿ ಬರ್ತಾ ಇತ್ತಾ ಏನಾಗ್ತಿದೆ ಅಂತ? ಇಲ್ಲ, ಇದೆಲ್ಲ ಏಜೆನ್ಸಿಗಳು ಅವ್ರವ್ರ ಕೆಲಸ ಮಾಡ್ತಾ ಇದೆ. ಅಕಸ್ಮಾತ್ ಏನಾದರೂ ತಪ್ಪಾದ್ರೆ ಏಜೆನ್ಸಿಗಳು ತಪ್ಪು ಮಾಡಲ್ಲ. ನಾನು ಹೇಳ್ತೀನಿ, ಯಾಕೆ ಏನಿದ್ರು court ನೋಡಿ ನೋಡ್ಕೊಳ್ಳುತ್ತೆ. ರಾಜನಾಥ್ ಸಿಂಗ್ ಅವರೇ, ಈ ತರ ಇಂಪ್ರೆಷನ್ ಯಾಕಾಗತ್ತೆ ಅಂತ. ಈ ಫಿಗರ್ಸ್ ಏನಿದೆಯಲ್ಲ,
ಇದು ಇಂಡಿಯನ್ ಎಕ್ಸ್‌ಪ್ರೆಸ್ ರಿಪೋರ್ಟಲ್ಲಿ ಬರೆದಿದೆ. ಇಡಿ ಅವರು ಕಳೆದ 10 ವರ್ಷದಲ್ಲಿ 347 ಪ್ರಮುಖ ರಾಜಕೀಯ ನಾಯಕರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅದರಲ್ಲಿ 85% ಅಂದ್ರೆ 85% ವಿರೋಧ ಪಕ್ಷದ ನಾಯಕರು. ಇದು ಇಷ್ಟೆಲ್ಲ ಕರಪ್ಷನ್ನ ವಿರೋಧ ಪಕ್ಷದವ್ರು ಮಾತ್ರ ಮಾಡ್ತಾರಾ? ಇಲ್ಲ, ನನಗನ್ಸುತ್ತೆ ಇದನ್ನೆಲ್ಲ ಜನರು ಇಂಟ್ರಾಸ್ಪೆಕ್ಟ್ ಮಾಡಬೇಕು ಅಂತ. ಯಾರ ಮೇಲೆ ಆರೋಪ ಇದೆಯಲ್ಲೋ ಅವ್ರ ಮೇಲೆ ಯಾಕೆ ಈ ಥರ ಆಯಿತು ಅಂತ. ಮತ್ತೆ ಆರೋಪಿಗಳಿಗನ್ಸುತ್ತೆ ಅವರು ಬಿಜೆಪಿಗೆ ಬಂದುಬಿಟ್ರೆ ಆನಂತರ ಚಾರ್ಜಸ್ ಡ್ರಾಪ್ ಆಗತ್ತೆ ಅಂತ. ಇಲ್ಲ, ಕೋರ್ಟ್ ಯಾವಾಗ್ಲಾದ್ರೂ ಕೆಲಸ ಮಾಡ್ತಾ ಇರುತ್ತೆ. ಅವ್ರಿಲ್ಲಾದ್ರೂ ಇರಲಿ, ಅಲ್ಲಾದ್ರೂ ಇರಲಿ, ಎಲ್ಲಾದ್ರೂ ಇರಲಿ. ಅಂದ್ರೆ ನೀವ್ ಹೇಳೋದು ಅದು ಯಾರೇ ಇರ್ಬೋದು, ಅಜಿತ್ ಪವಾರ್ ಇರಬಹುದು ಅಥವಾ ಅಶೋಕ್ ಚೌಹಾಣ್ ಇರ್ಬೋದು, ಅವರ ವಿರುದ್ಧದ ಕೇಸಸ್ ಏನಿದೆ ಅದ್ ನಡೀತಾ ಇರುತ್ತೆ. ನೋಡಿ, ಕೋರ್ಟು ಏನ್ ಕೆಲಸ ಮಾಡ್ತಿದ್ಯೋ ಅದನ್ನ ಮಾಡ್ತಾ ಇರುತ್ತೆ. ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವ್ರ ಕೆಲಸ ಏನಿದೆಯೋ ಅದನ್ನ ಅವ್ರು ಮಾಡ್ತಾರೆ. ಆದ್ರೆ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಏನ್ ಕೆಲಸ ಮಾಡ್ತಾ ಇದ್ರು ಅದ್ರ ಪರಿಣಾಮ ರಾಜ್ಯದ ಮೇಲೆ ಬೀರಬಹುದು ಅಲ್ವಾ? ಈಗ ದಿಲ್ಲಿನಲ್ಲಿ ಚುನಾವಣೆ ಆಗೋದಿದೆ, ಇದರಿಂದ ಕೇಜ್ರಿವಾಲ್ಗೆ ಜನರ ಅನುಕೂಲ ನೋಡಿ, ಸಿಗ್ಬೋದಲ್ವಾ? ನೋಡಿ, ಪಬ್ಲಿಕ್ ನೋಡಿ. ಸಿಂಪತಿ. ಯಾರು ತಪ್ಪು ಮಾಡ್ತಾರೆ ಅವರ ಪೊಲಿಟಿಕಲ್ ಕೆರಿಯರ್ ಮೇಲೆ ಅದರ ಅಡ್ವಾನ್ಸ್ ಇಂಪ್ಯಾಕ್ಟ್ ಅಂತೂ ಆಗೇ ಆಗುತ್ತೆ. ನಿಮ್ಮ ಪಾರ್ಟಿ ಕೆಲವರು ಅರವಿಂದ್ ಕೇಜ್ರಿವಾಲ್ ಅವರ ವಿಡಿಯೋಗಳನ್ನ ರಿಲೀಸ್ ಮಾಡಿದ್ರು. ಆ ವಿಡಿಯೋದಲ್ಲಿ ಅವ್ರು ಹೇಳ್ತಾರೆ, ಒಂದ್ ವೇಳೆ ಮನೀಶ್ ಸಿಸೋಡಿಯಾ ತಪ್ಪು ಮಾಡಿದ್ರೆ ಅವರನ್ನ ಜೈಲಿಗೆ ಕಳಿಸಿ, ನಾನ್ ತಪ್ಪು ಮಾಡಿದ್ರೆ, ನಾನೇನಾದ್ರೂ ಕರಪ್ಷನ್ ಮಾಡಿದ್ರೆ ನನ್ನನ್ನು ಜೈಲಿಗೆ ಕಳಿಸಿ ಅಂತ. ಅದಕ್ಕೆಲ್ವ ಅವ್ರು ಹೋಗಿರೋದು. ಪ್ರೇಕ್ಷಕರಿಂದ ಪ್ರಶ್ನೆ ಸರಿ. ತಗೊಳ್ಳೋಣ. ಸರ್, ಡೆಲ್ಲಿಲಿ ಬಿಜೆಪಿ ವಿನ್ ಆಗೋದಕ್ಕಾಗೋದಿಲ್ಲ. ಅದಕ್ಕೆ ಇದು ಸಿಎಂನ ಒಳಗಡೆ ಹಾಕಿ ಗೆಲ್ಲುವಂತಹ ಪ್ರಯತ್ನನೋ ಏನಿದು? ನೋಡಿ, ಸರ್ಕಾರ ಈ ರೀತಿ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾ ಇದ್ದೆ. ಖಂಡಿತ ಇದು ಸರ್ಕಾರ ಮಾಡಿರುವಂಥದ್ದಲ್ಲ. ಇನ್ವೆಸ್ಟಿಗೇಷನ್ ಏಜೆನ್ಸಿ 1.5 ವರ್ಷ 2 ವರ್ಷದಿಂದ ಈ ಕೆಲಸ ಮಾಡ್ಕೊಂಡ್ಬರ್ತಾನೆ ಇದೆ. ಕೆಲವರು ಇದೇ ಆರೋಪದ ಮೇಲೆ ಜೈಲೊಳಗೆ ಆಗ್ಲೇ ಹೋಗಾಗಿತ್ತು. ರಾಜನಾಥ್ ಅವರೇ, ನಿಮಗನ್ಸೋದಿಲ್ವಾ ನಿಮ್ಮ ಸರ್ಕಾರ ಬಂದ ನಂತರ ಕಳೆದ 10 ವರ್ಷದಲ್ಲಿ ಈ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅಗತ್ಯಕ್ಕಿಂತ ಜಾಸ್ತಿ ಆಕ್ಟಿವ್ ಆಗಿದೆ ಅಂತ? ಸರಿ, ನಮ್ಮ ಯಾವ ಏಜೆನ್ಸಿ ಆಕ್ಟಿವ್ ಆಗಿಲ್ಲ ಅಂತ ನೀವು ಹೇಳ್ಬಿಡಿ. ಯಾವ ಏಜೆನ್ಸಿ ಈಗ ಮುಂಚಿನ ಕಂಪ್ಯಾರಿಸನಲ್ಲಿ ಆಕ್ಟಿವ್ ಆಗಿಲ್ಲ ಅಂತ ಹೇಳ್ಬಿಡಿ. ಎಲ್ಲವೂ ಆಕ್ಟಿವ್ ಆಗಿದೆ. ಇವನ್ ಪ್ರೈಮ್ ಮಿನಿಸ್ಟರ್ ಕೂಡ ಆಕ್ಟಿವ್ ಆಗಿದ್ದಾರೆ. ಎಲ್ಲ ಮಿನಿಸ್ಟರ್ಸ್ ಕೂಡ ಆಕ್ಟಿವ್ ಆಗಿದ್ದಾರೆ. ಅದಕ್ಕೆ ಅಲ್ವಾ ಇವತ್ತಿನ ಇಂಟರ್ನ್ಯಾಷನಲ್ ಕಮ್ಯುನಿಟಿಯಲ್ಲಿ ಭಾರತದ ಸ್ಟೇಚರ್ ಇಷ್ಟು ವೇಗವಾಗಿ ಬೆಳೆದಿರೋದು. ನಾನು ಪೂರ್ತಿ ಕಾನ್ಫಿಡೆನ್ಸಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂಚೆ ಎಲ್ಲ ಇಂಟರ್ನ್ಯಾಷನಲ್ ಫೋರಮಲ್ಲಿ ಭಾರತ ಏನಾದರೂ ಹೇಳ್ತಿತ್ತು ಅಂತಂದ್ರೆ ಭಾರತ ಹೇಳೋದನ್ನ ಎಲ್ಲರೂ ಕಿವಿ ಕೊಟ್ಟು ಕೇಳಬೇಕಾಗಿತ್ತು. ಕೇಳ್ತಾ ಇರಲಿಲ್ಲ. ಆದರೆ ಇವತ್ತು ಇಂಟರ್ನ್ಯಾಷನಲ್ ಫೋರಮಲ್ಲಿ ಭಾರತ ಏನಾದರೂ ಹೇಳ್ತು ಅಂತಂದ್ರೆ ಭಾರತ ಮಾತಾಡ್ತಿದೆ ಅಂತ ಇಡೀ ಪ್ರಪಂಚನೇ ಕಿವಿ ಕೊಟ್ಟು ಕೇಳುತ್ತೆ. ಇದು ಈಗಿನ ಭಾರತದ ಸ್ಥಿತಿ. ನೀವು ಹೇಳಿದಂತ ಮಾತು ಸರಿಯಾಗಿದೆ. ಪ್ರಧಾನಮಂತ್ರಿ ಆಕ್ಟಿವ್ ಆಗಿದ್ದಾರೆ, ಏಜೆನ್ಸೀಸ್ ಆಕ್ಟಿವ್ ಇದೆ. ಮತ್ತೆ ಈ ಕಾಂಗ್ರೆಸ್ನವರ ತಕರಾರು ಏನು ಅಂತಂದ್ರೆ ಇನ್ಕಮ್ ಟ್ಯಾಕ್ಸ್ ಕೂಡ ಅವಶ್ಯಕತೆಗಿಂತ ಜಾಸ್ತಿ ಆಕ್ಟಿವ್ ಇದೆ. ಕಾಂಗ್ರೆಸ್ ಪಾರ್ಟಿಗೆ 210 ಕೋಟಿಗಳ ಎಲ್ಲರೂ ಸಕ್ರಿಯವಾಗಿ ತಮ್ಮ ತಮ್ಮ ಕರ್ತವ್ಯಗಳನ್ನ ನಿರ್ವಹಿಸ್ತಾ ಹೋಗ್ಬೇಕು. ಇನ್ಆಕ್ಟಿವ್ ಆಗಿ ಯಾರು ಕೂಡ ಇರಬಾರ್ದು. ಎಲ್ಲರೂ ಆಕ್ಟಿವ್ ಆಗಿರಬೇಕು. ಅದು ಪ್ರೆಸಿಡೆಂಟ್ ಆಗಿರಲಿ, ಪ್ರೈಮ್ ಮಿನಿಸ್ಟರ್ ಆಗಿರಲಿ, ಅಥವಾ ಮಿನಿಸ್ಟರ್ಸ್ ಆಗಿರಲಿ, ಬ್ಯೂರೋಕ್ರಾಟ್ಸ್ ಆಗಿರಲಿ, ಎಲ್ಲರೂ ಆಕ್ಟಿವ್ ಆಗಿರಬೇಕು. ಅವ್ರ ಜವಾಬ್ದಾರಿನ ಅವ್ರು ನಿಭಾಯಿಸಬೇಕು. ಇನ್ಕಮ್ ಟ್ಯಾಕ್ಸ್ನ ಕಾರಣದಿಂದ ಕಾಂಗ್ರೆಸ್ನ ಪರಿಸ್ಥಿತಿ ಏನಾಗಿದೆ ಅಂತ ರಾಹುಲ್ ಗಾಂಧಿ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ನಮ್ಮ ಅಕೌಂಟ್ಗಳನ್ನ ಫ್ರೀಸ್ ಮಾಡಿದ್ದಾರೆ. ನಮ್ಮ ಹತ್ರ ರೈಲ್ವೆ ಟಿಕೆಟ್ ತಗೊಳ್ಳೋದಕ್ಕೂ ಕೂಡ ಹಣ ಇಲ್ಲ. ನಮ್ಮ ಹತ್ರ ಪೋಸ್ಟರ್ ಅಂಟಿಸೋದಿಕ್ಕೂ ಕೂಡ ದುಡ್ಡಿಲ್ಲ. ಮತ್ತೆ ನಾನು ಬೇರೆಯವ್ರಿಗೆ 2 ರೂಪಾಯಿ ಕೊಡೋದಿಕ್ಕೂ ಆಗ್ತಾ ಇಲ್ಲ. ಅಯ್ಯೋ, ನಿಮ್ಗೆಲ್ಲ ಹಾಗೆ ಅನ್ಸುತ್ತಾ? ನೋಡಿದ್ರ ಜನರೇ ನಂಬ್ತಾ ಇಲ್ಲ. ಅವ್ರ ಹತ್ರ 2 ರೂಪಾಯಿ ಕೂಡ ಇಲ್ಲ ಅಂತಂದ್ರೆ ಏನು? ಎಲೆಕ್ಷನ್ ಟೈಮ್ನಲ್ಲಿ ಒಂದು ಪ್ರಿನ್ಸಿಪಲ್ ಅಪೋಸಿಷನ್ ಪಾರ್ಟಿ, ಅತ್ಯಂತ ಪುರಾತನ ಪಾರ್ಟಿ ಅನ್ನೋದು ಒಂದು ಇದ್ದೇ ಇದೆ. ಅವರ ಅಕೌಂಟ್ಸ್ ಅನ್ನ ಫ್ರೀಸ್ ಮಾಡೋದು. ನೋಡಿ, ಯಾರಾದ್ರೂ ಆರೋಪ ಮಾಡ್ತಿದ್ದಾರೆ ಅಂದ್ರೆ ಫ್ರೀಸ್ ಮಾಡಿದೀವಿ ಅಂತಂದ್ರೆ ಒಪ್ಕೊಳ್ಳೋಣ, ಫ್ರೀಸ್ ಆಗಿದೆ, ಏಜೆನ್ಸಿಯವ್ರು ಮಾಡಿದ್ದಾರೆ ಅಂತ. ನೀವು ಕೋರ್ಟ್ಗೆ ಯಾಕೆ ಹೋಗಲ್ಲ ಅಂತ? ಲೋವರ್ ಕೋರ್ಟ್ ಇದೆ, ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ. ಯಾಕೆ ಹೋಗಲ್ಲ? ಹೋಗ್ತಾರೆ, ಆದ್ರೆ ಅವ್ರಿಗೆ ರಿಲೀಫ್ ಸಿಗೋದಿಲ್ಲ. ನಾನೇನ್ ಮಾಡ್ಲಿ? ಅಲ್ಲ, ಅದಕ್ಕೆ ನಾನೇನ್ ಮಾಡ್ಲಿ ಅಂತ? ನಮ್ಮ ಗೌರ್ಮೆಂಟ್ ಏನ್ ಮಾಡುತ್ತೆ? ಮೋದಿ ಅವ್ರು ಏನ್ ಮಾಡ್ತಾರೆ? ನೋಡಿ, ಬೇರೆ ಪೊಲಿಟಿಕಲ್ ಪಾರ್ಟೀಸ್ ಎಷ್ಟಿದೆಯೋ ಅವ್ರ ಜೊತೆ ನಾನು ಮಾತನಾಡಿದಾಗ ಅವ್ರು ಹೇಳ್ತಾರೆ, ಮೋದಿಜಿ ತುಂಬಾನೇ ಕಠಿಣ, ಅಮಿತ್ ಶಾ ಕೂಡ ಕಠಿಣ, ಆದ್ರೆ ರಾಜನಾಥ್ ತುಂಬಾನೇ ದಯಾಳು, ಅವರು ಕೂಡ ದಯೆ ತೋರಿಸ್ತಿಲ್ಲ ಅಂತ. ನಮ್ಮವರು ಎಲ್ಲರೂ ದಯಾಳರೇ, ದಯಾಳು ಎಲ್ಲರೂ ಇದ್ದಾರೆ. ಎರಡನೇ ವಿಷಯ ನೋಡಿ, ಕರಪ್ಷನ್ನ ವಿಷಯಕ್ಕೆ ಬಂದಾಗ ಯಾರು ಏನು ಹೇಳ್ತಾರೋ ಹೇಳ್ಕೊಳ್ಳಿ, ಪರವಾಗಿಲ್ಲ. 10 ವರ್ಷ ಆಗಿದೆ ಮೋದಿಜಿಯವರು ಈ ದೇಶವನ್ನು ನಡೆಸ್ಕೊಂಡು. ಅಪೋಸಿಷನ್ನ ಯಾರೇ ಒಬ್ಬ ವ್ಯಕ್ತಿ ಕೂಡ ಬೆರಳೆತ್ತಿ ಒಬ್ಬ ಮಿನಿಸ್ಟರ್ ಮೇಲೆ ಕೂಡ ಕರಪ್ಷನ್ ವಿಷಯದಲ್ಲಿ ತೋರ್ಸಕ್ಕಾಗಿಲ್ಲ. ಇದು ನಮ್ಮ ಸರ್ಕಾರ. ನೀವು ಇದಕ್ಕೂ ಮುಂಚೆ ಕಾಂಗ್ರೆಸ್ ಸರ್ಕಾರನೂ ನೋಡಿರ್ತೀರ. ಎಷ್ಟು ಆರೋಪಗಳು. ಯಾವ ಸರ್ಕಾರದ ಮೇಲೂ ಅಷ್ಟು ಆರೋಪಗಳಿಲ್ಲ, ಅಷ್ಟು ಆರೋಪಗಳಿದೆ ಕಾಂಗ್ರೆಸ್ ಪಾರ್ಟಿ ಮೇಲೆ.
ಎಲ್ಲಿ ತನಕ ಇಂಥ ಗಂಭೀರ ಆರೋಪ ಅಂದರೆ ಕಾಂಗ್ರೆಸ್ನ ಮಂತ್ರಿಗಳನ್ನ ಜೈಲಿಗೆ ಹಾಕಿದ್ದಾರೆ ಅಂತ ಅಲ್ವಾ? ನಿಮ್ಮ ಮಂತ್ರಿಗಳನ್ನ ನೀವೇ ಕಾಪಾಡ್ಕೊಳ್ಳಿಲ್ಲ? ನಮಗೆ ಹೇಳ್ತಾ ಇದ್ದೀರಾ ನೀವು ಅವ್ರನ್ನ ಕಾಪಾಡಿ ಅಂತ? ಕೋರ್ಟ್ ಇದೆ, ಕೋರ್ಟ್ ಅಲ್ವಾ ಶಿಕ್ಷೆ ಕೊಟ್ಟಿದ್ದು. ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗಲೂ ಕೂಡ ಅವ್ರ ಮಂತ್ರಿಗಳಿಗೆ ಕೋರ್ಟು ಶಿಕ್ಷೆ ಕೊಟ್ಟಿತ್ತು. ಶಿಕ್ಷೆ ನೋಡಿ. ಕೊಟ್ಟಿದ್ದು ಕೋರ್ಟ್. ಈಗ ಒಂದ್ ವೇಳೆ ಏಜೆನ್ಸಿಗಳು ತಪ್ಪು ಮಾಡಿದ್ರು ಕೂಡ ಕೋರ್ಟ್ ಅವುಗಳ ಮೇಲೆ ಕ್ರಮ ತಗೋಬಹುದು. ಭ್ರಷ್ಟಾಚಾರ ಮಾಡಿದವ್ರನ್ನ ಕೋರ್ಟ್ ಬಿಹೈಂಡ್ ಬಾರ್ ಮಾಡ್ಬೋದು. ಕೋರ್ಟ್ಗೆ ಅಥಾರಿಟಿ ಇದೆ. ಇದನ್ನೇ ರಾಹುಲ್ ಗಾಂಧಿಯವರು ತಮ್ಮ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳ್ಕೊಳ್ತಾ ಇದ್ದಿದ್ದು. ಲೋಕತಂತ್ರದ ಹತ್ಯೆ ಆಗ್ತಾ ಇದೆ, ನಮ್ಮ ಅಕೌಂಟ್ಸ್ ಅನ್ನ ಫ್ರೀಸ್ ಮಾಡಲಾಗಿದೆ, ಮೀಡಿಯಾದವರು ಏನೂ ಮಾಡ್ತಾ ಇಲ್ಲ, ಕೋರ್ಟ್ ಕೂಡ ಏನೂ ಮಾಡ್ತಾ ಇಲ್ಲ, ಎಲ್ಲರೂ ಕೂಡ ತಮಾಷೆ ನೋಡ್ತಾ ಇದ್ದಾರೆ. ನೀವೇ ನೋಡಿ. ಅಲ್ಲ, ಈ ಕೋರ್ಟ್ ಮೇಲೆ ಕೂಡನಾ? ಕೋರ್ಟ್ಗೆ ಯಾರು ಹೇಳಿದ್ರು? ಇವ್ರ ಹೇಳಿಕೆ ಮೇಲೆ ಯಾರಾದ್ರೂ ಕೋರ್ಟ್ಗೆ ಹೋಗ್ತಾರಾ? ಮತ್ತೆ ಇನ್ನೂ ಒಂದ್ ಮಾತು ಹೇಳ್ತಾರೆ, ಒಂದ್ ವೇಳೆ ನರೇಂದ್ರ ಮೋದಿ ಅವರು ಅವ್ರು ಹೇಳಿದ್ರ ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ? ಒಂದ್ ವೇಳೆ ಮೋದಿ ಅವರು 3ನೇ ಸಲ ಚುನಾವಣೆ ಗೆದ್ರೆ ಆಗ ದೇಶದಲ್ಲಿ ಸಂವಿಧಾನ ಶಾಶ್ವತವಾಗಿ ಮುಗ್ದು ಹೋಗುತ್ತೆ. ಮತ್ತೆ ಚುನಾವಣೆ ನಡೆಯೋದೇ ಇಲ್ಲ, ಅಮಿತ್ ಶಾ ಹಾಗೂ ಮೋದಿ ಇರ್ತಾರೆ. ಸಂವಿಧಾನದ ಪ್ರಾವಿಷನ್ಸ್ ಏನಿದೆಯೋ ಆ ಪ್ರಾವಿಷನ್ಸ್ನ ತಳ್ಳಿ ಹಾಕಿ ದೂರ ಹೋಗಿ ನಾವಂತ ಯಾವ ಕೆಲಸ ಮಾಡಿದ್ದೀವಿ? ಇದನ್ನಾದ್ರೂ ಹೇಳಿ ಅವರು. ಎಲ್ಲ ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ, ಸರ್ಕಾರ ಸಿಬಿಐನ, ಇಡಿನ, ಇನ್ಕಮ್ ಟ್ಯಾಕ್ಸ್ನ ಬಳಸ್ಕೊಳ್ತಾ ಇದ್ದಾರೆ ತಮ್ಮ ವಿರೋಧಿಗಳನ್ನ ಹೆದರಿಸೋದಕ್ಕೆ. 100% ಸುಳ್ಳು. ಸರಿಯಲ್ಲ ಇದು. ಸಂಪೂರ್ಣವಾಗಿ ನಿರಾಧಾರ ಇದು. ಅಲ್ಲ, ನೀವು ಪೊಲಿಟಿಕಲ್ ಪಾರ್ಟಿ ಜನರ ಬಳಿ ಹೋಗಿ ಜನರ ಸಮರ್ಥನೆಯನ್ನು ಪಡೆದುಕೊಳ್ಳಿ, ಜನರ ವಿಶ್ವಾಸವನ್ನು ಗಳಿಸ್ಕೊಳ್ಳಿ. ನೀವು ಆ ಕೆಲಸನ ಮಾಡೋಕ್ಕಾಗ್ತಿಲ್ಲ, ಜನರ ವಿಶ್ವಾಸನ ಗಳಿಸ್ಕೊಳ್ಳೋಕ್ಕಾಗ್ತಿಲ್ಲ. ನಿಮ್ಮ ತಪ್ಪನ್ನು ಮುಚ್ಕೊಳ್ಳೋದಕ್ಕೆ ಅಧಿಕಾರದಲ್ಲಿರುವಂಥ ಇನ್ನೊಬ್ಬರ ಮೇಲೆ ಆರೋಪ ಹೊರಿಸೋದು ತಪ್ಪು. ಅವರು ಜನರ ಹತ್ರ ಹೋಗ್ತಾರೆ, ಮತ್ತೆ ಅವರು ವೋಟನ್ನು ಹಾಕ್ತಾರೆ, ಆದ್ರೆ ಇವಿಎಂ ಇಂದ ವೋಟ್ ಬಿಜೆಪಿಗೆ ಬಂದ್ಬಿಡುತ್ತೆ. ಯಾವ ರಾಜ್ಯದಲ್ಲಿ ಅವರು ಚುನಾವಣೆ ಗೆಲ್ತಾರೋ ಅಲ್ಲಿ ಇವಿಎಂ ಸರಿ ಇರುತ್ತೆ. ಯಾವ ರಾಜ್ಯದಲ್ಲಿ ಅವರು ಸೋಲ್ತಾರೋ ಅಲ್ಲಿ ಇವಿಎಂ ಸರಿ ಇರೋದಿಲ್ಲ. ನೀವೇ ಹೇಳಿ, ಇದಕ್ಕೇನು ಮಾಡೋಣ ಅಂತ ನೀವೇ ನಿರ್ಧಾರ ಮಾಡಿ. ಅಲ್ಲ, ಒಂದ್ ಮಾತನ್ನ ನೀವೇ ಅವ್ರಿಗೆ ಹೇಳ್ಬಿಡಿ, ಅಪೋಸಿಷನ್ ತುಂಬಾ ವೀಕ್ ಆಗಿದೆ ಅಂತ. ದೇಶದಲ್ಲಿ ಒಂದು ಗಟ್ಟಿಯಾದ ವಿರೋಧ ಪಕ್ಷ ಇರ್ಬೇಕಲ್ವಾ? ಇಲ್ಲ, ಅವ್ರಿಗೆ ತಿಳಿ ಹೇಳೋಂಥ ಶಕ್ತಿ ನನಗಂತೂ ಇಲ್ಲ. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ರಾಜನಾಥ್ ಸಿಂಗ್ ಅವರ ಮೇಲೆ ಮತ್ತೊಂದು ಆರೋಪ. ಯಾವಾಗ ನೀವು ಉತ್ತರ ಪ್ರದೇಶಕ್ಕೆ ಹೋಗ್ತೀರಿ, ಎಲ್ಲರನ್ನ ಭೇಟಿ ಆಗ್ತೀರಿ, ಅಲ್ಲಿ ನಿಮ್ಗೆ ಈ ಐಡಿಯಾ ಸಿಗುತ್ತಾ? ಏನ್ ಹೇಳ್ತಾರೆ ಜನರು? ಎಲ್ಲರೂ ಬರೀ ಮೋದಿ 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 ಅಂತ ಹೇಳ್ತಿರ್ತಾರೆ, ಇನ್ನೇನೂ ಇಲ್ಲ. ಈಗ ಪರಿಸ್ಥಿತಿನೂ ಹಾಗೇ ಇದೆ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ನಾವಿವತ್ತು ಆರೋಪ ಹೊರಿಸಿರೋದು, ಪ್ರಶ್ನೆಗಳನ್ನ ಕೇಳ್ತಾ ಇರೋದು ಭಾರತದ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವರನ್ನ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಭಾರತದ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವರ ಮೇಲಿರುವ ಆರೋಪವೆಂದರೆ ಇವರು ವಿರೋಧ ಪಕ್ಷದವರನ್ನು ಹೆದರಿಸುತ್ತಾರೆ ಎಂಬುದು. ಮೋದಿಜಿ ಹೇಳ್ತಾರೆ 400 ಗೆಲ್ತೇವೆ, ಅಮಿತ್ ಶಾ ಹೇಳ್ತಾರೆ 400 ಗೆಲ್ತೇವೆ, ನೀವು ಹೇಳ್ತೀರಾ 400 ಗೆಲ್ತೀವಿ ಅಂತ. ಹಾಗಿದ್ರೆ ನೀವು ವಿರೋಧಿ ದಳಗಳನ್ನ ಹೆದರಿಸ್ತಾ ಇದ್ದೀರಾ, ನಿಮ್ಗಿಲ್ಲಿ ಜಾಗ ಇಲ್ಲ ಅಂತ? ಇಲ್ಲ, ಜನರ ನಡುವೆ ಇಂಥ ವಾತಾವರಣವಿದೆ ಅಂತ ನೋಡ್ತಾ ಇದ್ರೆ ನಾವು ಪೂರ್ತಿಯಾಗಿ ಕಾನ್ಫಿಡೆಂಟ್ ಆಗಿದ್ದೀವಿ. NDAಗೆ 400ಕ್ಕಿಂತ ಜಾಸ್ತಿ ಸೀಟ್ಗಳನ್ನು ನಾವು ಪಡಿತೀವಿ. ಹಾಗೆ ನಮ್ಮ ಏನೋ ಒಂದು ಅಸೆಸ್ಮೆಂಟ್ ಅಂತ ಇದೆ, ಹಾಗೆ ಜನತೆಯ ಅಸೆಸ್ಮೆಂಟ್ ನಿರಾಧಾರವಲ್ಲ. ಅದು ಜನರ ಮೂಡ್ ನೋಡ್ತಾ ನಮ್ಮದು ಅಸೆಸ್ಮೆಂಟ್ ಏನಿದೆ ಅಂದರೆ ಭಾರತೀಯ ಜನತಾ ಪಾರ್ಟಿ 370 ಸೀಟ್ಗಳಿಗಿಂತ ಅಧಿಕ ಸೀಟ್ಗಳಲ್ಲಿ ಗೆಲುವು ಸಾಧಿಸ್ತೀವಿ. ನನಗೆ ವಿಶ್ವಾಸ ಇದೆ ಜನರು ಆ ವಿಶ್ವಾಸನ ಮುರಿಯೋದಿಲ್ಲ ಅಂತ. ಇಲ್ಲಿವರೆಗೂ ಮುರಿದಿಲ್ಲ ಅಂತಂದ್ರೆ ಮುಂದೆ ಹೇಗೆ ಮುರಿಯೋದಕ್ಕೆ ಸಾಧ್ಯ? ಈ ವಿಶ್ವಾಸದ ಬಗ್ಗೆ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಹೇಳ್ತಾರೆ. ನೋಡಿ, ಇವರು ಹೇಳ್ತಾರೆ, ಇವರು ಪ್ರತಿದಿನ 400 ಸೀಟನ್ನ ದಮ್ ತೋರಿಸ್ತಾರೆ. ಅಹಂಕಾರಿ ಬಿಜೆಪಿ ಅಸಲಿಗೆ ಬರೋ ಚುನಾವಣೆ ಪರಿಣಾಮದ ಬಗ್ಗೆ ಹೆದರ್ಕೊಂಡಿದ್ದಾರೆ. ಹಾಗಾಗಿ ಬಹಳ ಜೋರಾಗಿ ಮಾತಾಡ್ತಾರೆ. ಇಲ್ಲ, ಅವ್ರಿಗೆ ಇಲ್ಲಿಂದನೇ ಕೈ ಮುಗಿದು ಹೇಳ್ಬಿಡ್ತೀನಿ, ಕಾಂಗ್ರೆಸ್ನ ಅಧ್ಯಕ್ಷರಿಗೆ, ಇದು ನಮ್ಮೆಲ್ಲರ ಸಂಕಲ್ಪ. ಹಾಗೆ ಜನರ ಪ್ರೀತಿ ಹಾಗೂ ಸಂಕಲ್ಪವನ್ನು ನೋಡ್ತಾ ನಾವು ನಿಶ್ಚಿತವಾಗಿ ನಮ್ಮ NDA 400ಕ್ಕಿಂತ ಅಧಿಕ ಸೀಟ್ಗಳಲ್ಲಿ ವಿಜಯ ಸಾಧಿಸುತ್ತೆ. ಇದನ್ನ ವಿನಮ್ರತೆಯಿಂದ ಹೇಳ್ತಾ ಇದ್ದೀನಿ, ದಮ್ ತೋರಿಸಿ ಅಲ್ಲ. ನೀವಂತೂ ಇಡೀ ದೇಶ ಸುತ್ತಾಡ್ತೀರಿ, ಜನರು ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಎಲ್ಲಿಂದ ಬರುತ್ತೆ ಈ ಉತ್ತರ ಪ್ರದೇಶ ಇದೆಯಲ್ಲ? ಹಿಂದೆ ಇಲ್ಲಿ 62 ಸೀಟ್ ಗೆದ್ದಿದ್ರು, ಇದಕ್ಕಿಂತ ಹೆಚ್ಚು ಸೀಟ್ ಗೆಲ್ಲೋದಕ್ಕೆ ಸಾಧ್ಯನಾ? ಈ ಸಲ 78 ಗೆಲ್ತೀವಿ.
ಅಲ್ಲ, ಒಂದ್ ವೇಳೆ 78 ಆಗಿಲ್ಲ ಅಂತಂದ್ರೂ ಹೇಳಕ್ಕಾಗಲ್ಲ, 80 ಆಗ್ಬೋದು. ನೋಡಿ, ನೀವು ಉತ್ತರ ಪ್ರದೇಶಕ್ಕೆ ಹೋಗ್ತೀರಿ, ಅಲ್ಲಿ ಜನರನ್ನ ಭೇಟಿ ಆಗ್ತೀರಿ, ಅಲ್ಲಿಂದ ನಿಮ್ಗೆ ಐಡಿಯಾ ಸಿಗುತ್ತಾ? ಅಲ್ಲಿ ಜನ ಏನ್ ಹೇಳ್ತಾರೆ? ಎಲ್ಲರೂ ಬರೀ ಮೋದಿ 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 ಅಂತ ಹೇಳ್ತಿರ್ತಾರೆ, ಏನೂ ಇಲ್ಲ. ಈಗ ಪರಿಸ್ಥಿತಿನೂ ಹಾಗೇ ಇದೆ. ನೋಡಿ, ಆಂಧ್ರ ಪ್ರದೇಶದಂತ ರಾಜ್ಯದಲ್ಲಿ ಬಿಜೆಪಿಗೆ ಯಾವ ಸೀಟು ಸಿಕ್ಕಿಲ್ಲ. ಅಲ್ಲೂ ಕೂಡ ಮೋದಿ ಮೋದಿ ಅಂತಾರೆ ಜನ. ಇಲ್ಲ, ಆಂಧ್ರ ಪ್ರದೇಶಕ್ಕೆ ನಾನು ಹೋಗಿದ್ದೆ. ವಿಶಾಖಪಟ್ಟಣಂನಲ್ಲಿ ಇಂಟೆಲೆಕ್ಚುಯಲ್ಸ್ನ ಒಂದು ಕಾರ್ಯಕ್ರಮವಿತ್ತು. ಸುಮಾರು 1000 ಇಂಟೆಲೆಕ್ಚುಯಲ್ಸ್ ಇದ್ದರು. ಅಲ್ಲಿ ಪಬ್ಲಿಕ್ ಮೀಟಿಂಗ್ನ ಕೂಡ ನಾನು ಅಡ್ರೆಸ್ ಮಾಡಿದ್ದೆ. ಮೀಟಿಂಗ್ನ ನೋಡಿ ನಾನು ಹೇಳ್ಬೋದು ಏನಂದರೆ, ಅನುಕೂಲತೆಗಳಿದೆ ನಮಗೋಸ್ಕರ. ಆದರೆ ಒಳ್ಳೆಯ ಸೀಟ್ಗಳಲ್ಲೇ ನಾವು ವಿಜಯ ಅಂತೂ ಸಾಧಿಸ್ತೀವಿ. ಈ ಸಲ TDPಯೊಂದಿಗೆ ನಮ್ಮ ಅಲಯನ್ಸ್ ಆಗಿದೆ. ಟಾರ್ಗೆಟ್ ಅಂತೂ ಇದ್ದೇನೆ, ನಾವು ಎಲ್ಲ ಸೀಟ್ಗಳ ಮೇಲೆ ವಿಜಯ ಸಾಧಿಸಬೇಕು ಅಂತ. ಅದು ಈಗ TDP ಜೊತೆಗೆ ಪ್ರಯತ್ನ ಅಂತೂ ಮಾಡ್ತೀವಿ. ಫಲ ಎಷ್ಟು ಸಿಗುತ್ತೆ ಏನೋ ಅದು ಭವಿಷ್ಯದ ಗರ್ಭದಲ್ಲಿ ಅಡಗಿದೆ ಅಷ್ಟೇ. ತಮಿಳುನಾಡು ಸ್ವಲ್ಪ ಕಷ್ಟ ಆಗ್ತಿದೆ, ಯಾಕಂದ್ರೆ ಪ್ರಧಾನಮಂತ್ರಿಗಳು ಕಳೆದ 10 ವರ್ಷಗಳಲ್ಲಿ ತುಂಬಾ ಸಲ ಒಂದಂತೂ ಹೇಳ್ತೀನಿ ರಜತ್ ಅವರೇ, ನೀವು ನಂಬಲೇಬೇಕು, ಅನಿರೀಕ್ಷಿತ ಪ್ರಮಾಣದಲ್ಲಿ ಚುನಾವಣೆಯನ್ನು ಗೆಲ್ತೀವಿ. ಅನಿರೀಕ್ಷಿತವಾಗಿ. ಯಾಕಂದ್ರೆ BJP ಬಗ್ಗೆ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಜನರ ನಿರೀಕ್ಷೆ ಏನು ಅಂತಂದ್ರೆ, ತಮಿಳುನಾಡಿನಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ತುಂಬ ಕಷ್ಟ ಇದೆ ಅಂತ. ಆದರೆ ಯಾವ ತರಹದಲ್ಲಿ DMK ಹೊರತಾಗಿ ಅಲ್ಲಿ ಪೊಲಿಟಿಕಲ್ ಪಾರ್ಟಿ ಸಮರ್ಥನ ಅಂದರೆ ಸಹಯೋಗ ಪ್ರಾಪ್ತಿಯಾಗ್ತಿದೆ. ಹಾಗಾಗಿ ಈ ಥರದ ಅಲಯನ್ಸ್ ಆಗಿದೆ. ಮತ್ತು ಜನರಲ್ಲಿ ನಮ್ಮ ಸರ್ಕಾರವನ್ನು ತಗೊಂಡು, ನಮ್ಮ ಪ್ರೈಮ್ ಮಿನಿಸ್ಟರನ್ನು ತಗೊಂಡು ಯಾವ ಗ್ರಹಿಕೆ ಮೂಡಿದೆ ಅಂತಂದರೆ, ತಮಿಳುನಾಡಲ್ಲಿ ಏನು ಬೇಕಾದರೂ ಆಗ್ಬೋದು. ಕೆಲವರು ಹೇಳ್ತಾರೆ ಈ ಸಲ ನೀವು 4-5 ಸೀಟ್ನ ಗಳಿಸ್ಬೋದು ಅಂತ. ಇನ್ನು ಕೆಲವರು ಹೇಳ್ತಾರೆ ಇಲ್ಲ 10ರಿಂದ 12 ಸೀಟ್ನ ಗಳಿಸ್ಬೋದು ಅಂತ. ನೋಡಿ, ಹೀಗೆ ತಮಿಳುನಾಡಿನಲ್ಲಿ ಬಹಳ ಕಷ್ಟಪಟ್ಟಿದ್ರಿಂದ 1-2 ಸೀಟ್ ಸಿಕ್ಕಿತ್ತು. ಸಿಕ್ಕಿತ್ತು. ಕನ್ಯಾಕುಮಾರಿ ಸೀಟ್ನ ಗೆಲ್ತಾನೆ ಬಂದಿದ್ದೀವಿ. ನೋಡಿ, ಈ ಸಲ ತುಂಬಾ ಸೀಟ್ಗಳು ರಾಜಾಜಿ, ಗೆಲ್ತೀವಿ. ನಾವು ಇದುವರೆಗೂ ತಮಿಳುನಾಡು ರಾಜಕೀಯವನ್ನ ನೋಡ್ಕೊಂಡು ಬಂದಿದ್ದೇವೆ. ನೋಡಿ, ಅವರಂತೂ ಸನಾತನ ಧರ್ಮವನ್ನ ವಿರೋಧಿಸ್ತಾರೆ. ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಸನಾತನ ಧರ್ಮವನ್ನ ಮೂಲದಿಂದಲೇ ನಿರ್ಮೂಲನೆ ಮಾಡಬೇಕು ಅಂತ DMK ಅವರು ಸಾಧ್ಯನೇ ಇಲ್ಲ. ಸನಾತನ ಅಂದ್ರೆ ಅದು ನಿತ್ಯ ನೂತನ, ಶಿರಪುರಾತನವಾಗಿದೆಯೋ ಅದೇ ಸನಾತನ. ಅದು ಸಮಾಪ್ತಿ ಆಗೋದೇ ಇಲ್ಲ. ಇದರರ್ಥ ಸನಾತನದ ಬಗ್ಗೆ ಅವ್ರಿಗೆ ಒಂದು ಕಾನ್ಸೆಪ್ಟ್ನ ಕ್ಲಾರಿಟಿ ಅಂತ ಏನಿರಬೇಕು, ಅದಿಲ್ಲ. ಈಗ ಬಿಹಾರದ ಉದಾಹರಣೆ ತಗೊಳ್ಳಿ. ಬಿಹಾರದಲ್ಲಿ RJD, ಕಾಂಗ್ರೆಸ್ ಎಲ್ಲರೂ ಸೇರ್ಕೊಂಡು ಹೋರಾಡ್ತಾ ಇದ್ದಾರೆ. ಆದ್ರೆ ನಿಮ್ಗೆ ಸವಾಲ್ ಕಾಣಿಸ್ತಾ ಇಲ್ವಾ? ನೋಡಿ, ನನಗನ್ಸುತ್ತೆ ಅವ್ರಿಗೆ ನಿರಾಸೆ ಆಗುತ್ತೆ ಅಂತ. ಈಗಲೂ ನಿರಾಸೆ ಆಗಿದೆ. ಬಿಹಾರದಲ್ಲಿ ನಮ್ಮ ಟಾರ್ಗೆಟ್ ಏನಿದೆ ಅಂತಂದ್ರೆ 40ರಲ್ಲಿ 40 ಸೀಟ್ಗಳು ನಮ್ಮ NDAಗೆ ಸಿಗಬೇಕು ಅಂತ. ಬಿಹಾರದಲ್ಲಿ ಘಟಬಂಧನ ಚೆನ್ನಾಗೇ ಆಗಿತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ನೀವು ನಿತೀಶ್ ಕುಮಾರಿಂದ ಉಲ್ಟಾ ಹೊಡ್ಸಿದ್ರಿ. ಇಲ್ಲ, ಅವರು ಕೂಡ, ನಿತೀಶ್ ಕುಮಾರ್ ಅವರು ಕೂಡ ಒಳ್ಳೆ ವ್ಯಕ್ತಿ, ಸಜ್ಜನ ವ್ಯಕ್ತಿ. ನೋಡಿ, ಅವರು ಪಾರ್ಟಿಯಲ್ಲಿ ಪಲ್ಟಿ ಹೊಡೆದ್ರು ಅಂತ ಯಾರು ಏನ್ ಬೇಕಾದ್ರೂ ಹೇಳಿ, ಇಷ್ಟು ಮಾತ್ರ ನಾನು ಹಕ್ಕುಗಳಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ನಿತೀಶ್ ಕುಮಾರ್ ಅವರು ಬೇರೆ ವಿಷಯಗಳ ಬಗ್ಗೆ ಆಲೋಚನೆ ಮಾಡಲಿ ಬಿಡಲಿ, ಆದರೆ ಪೂರ್ತಿ ರಾಜಕೀಯ ಜೀವನದಲ್ಲಿ ಒಬ್ಬ ವ್ಯಕ್ತಿ ಕೂಡ ಅವರ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂಥ ವ್ಯಕ್ತಿ ನಮ್ಮ ಜೊತೆ ಬರ್ತಾರೆ ಅಂದ್ರೆ ಅವ್ರನ್ನ ಸ್ವಾಗತಿಸಲೇಬೇಕು. ರಾಜನಾಥ್ ಅವರೇ, ಈ ತರ ಯಾಕಾಗ್ತಾ ಇದೆ? ರಾಹುಲ್ ಗಾಂಧಿ ಅವರ ನ್ಯಾಯ ಯಾತ್ರೆ ಯಾವ ರಾಜ್ಯಕ್ಕೆ ಹೋಗುತ್ತೋ ಅಲ್ಲಿ ಲೀಡರ್ ಬಿಜೆಪಿ ಜೊತೆ ಯಾಕೆ ಬರ್ತಾರೆ? ಇದು ಅದ್ಭುತ, ಇದು ಅದ್ಭುತ ಅದ್ಭುತ. ಬೆಂಗಾಲ್ ಹೋದಾಗ ಮಮತಾ ಬ್ಯಾನರ್ಜಿ ಅವರು ಇಂಡಿಯಾ ಅಲಯನ್ಸ್ ನ ಜೊತೆ ಬಿಟ್ಬಿಟ್ರು. ಬಿಹಾರಿಗೆ ಬಂದ್ರೆ ನಿತೀಶ್ ಜಿ ಬಿಟ್ಬಿಟ್ರು. ಮತ್ತೆ ಅವರನ್ನ ಭೇಟಿ ಮಾಡಿದ್ರು ಭಾರತ್ ಜೋಡೋ ಯಾತ್ರೆನ. ನಿಮ್ಗೀಗ ಅನ್ನಿಸ್ತಾ ಇಲ್ವಾ, ಅವರ ನ್ಯಾಯ ಯಾತ್ರೆ ಅವರು ಮಾಡಿದ್ರು, ದೇಶ ತುಂಬಾ ಸುತ್ತಾಡಿದ್ರು, ಎಲ್ಲರನ್ನ ಭೇಟಿ ಮಾಡಿದ್ರು, ಇದರ ರಾಜಕೀಯ ಲಾಭ ಆಗತ್ತೆ ಕಾಂಗ್ರೆಸ್ಗೆ ಅಂತ ಅನ್ಸಲ್ವಾ? ಲಾಭ ಆಗೋದಾದ್ರೆ ಜನ ಅಲ್ಲಿಗೆ ಹೋಗಿ ಆಮೇಲೆ ನಮ್ಮ ಹತ್ರ ಯಾಕೆ ಬರ್ತಾ ಇದ್ರು ಹೇಳಿ ಲೀಡರ್ಗಳು? ನೋಡಿ, ಇದೆಲ್ಲ ನಿಮ್ಮ ಚಮತ್ಕಾರ ಮಾಡುತ್ತೆ. ನೀವು ಎಲ್ಲೇ ಹೋದ್ರೂ ನಿಮ್ಮ ಪ್ಲಾನ್ ಪ್ರಕಾರ ಒಂದಿಬ್ರು ಬರ್ಬೋದು. ಇಲ್ಲ, ನಾವು ಚಮತ್ಕಾರದ ಆಧಾರದಲ್ಲಿ ಜನರ ಸಮರ್ಥನೆ ಪಡೆಯೋದಕ್ಕೆ ಇಷ್ಟಪಡೋದಿಲ್ಲ. ಆದರೆ ಯಥಾರ್ಥದ ಆಧಾರದಲ್ಲಿ ಸಾಧನೆ ಮಾಡಿ ಜನರ ಸಮರ್ಥನೆಯನ್ನು ಪಡೆಯೋದಕ್ಕೆ ಇಷ್ಟಪಡ್ತೀವಿ. ನಾವೀಗ ಪ್ರೇಕ್ಷಕರಿಂದ ಒಂದೆರಡು ಪ್ರಶ್ನೆ ತಗೊಳ್ಳೋಣ. ನಿಮ್ಗೇನನ್ಸುತ್ತೆ, ಬಿಜೆಪಿ ಅವ್ರಿಗೆ ಈ ಚುನಾವಣೆಯಲ್ಲಿ ರಾಮ ಮಂದಿರದ ಓಟ್ ಸಿಗತ್ತಾ ಅಥವಾ ಅದ್ರ ಪ್ರಭಾವ ಕಮ್ಮಿ ಆಗಿದ್ಯಾ? ನನಗನ್ಸುತ್ತೆ ರಾಮ ಮಂದಿರದ ಸಮಸ್ಯೆಗಳನ್ನು ರಾಜಕೀಯ ಜೊತೆ ಜೋಡಿಸಬಾರ್ದು ಅಂತ. ಒಂದು ಸಾಂಸ್ಕೃತಿಕ ವಿಚಾರ ಅಥವಾ ಆಧ್ಯಾತ್ಮಿಕ ವಿಚಾರ ಯಾವತ್ತೂ
ರಾಮ ಮಂದಿರದ ವಿಚಾರವನ್ನ ರಾಜಕೀಯದ ಜೊತೆ ಜೋಡಿಸಿ ನಾವು ನೋಡೋಕೆ ಹೋಗ್ಬಾರ್ದು. ನಂಬಿಕೆ ಇದೆ ನಮಗೆ ನಮ್ಮ ರಾಮನ ಬಗ್ಗೆ. ಹಾಗೆ ನಾವು ಮೊದಲಿಂದನೂ ತುಂಬ ಬಯಸಿದ್ವಿ ಅಯೋಧ್ಯೆಯ ಭೂಮಿಯಲ್ಲಿ ರಾಮ ಮಂದಿರ ಆಗಬೇಕು ಅಂತ. ನೀವೇ ನೋಡಿದ್ರೆ 22ನೇ ತಾರೀಕು ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠೆ ಆಯಿತು. ಈಗ ಭಗವಂತ ರಾಮ ತನ್ನ ಗುಡಿಯಿಂದ ಹೊರಟು ಮಹಲಿಗೆ ಕಾಲಿಟ್ಟಾಗಿದೆ, ಬಂದಾಗಿದೆ, ರಾಮರಾಜ್ಯ ಪ್ರಾರಂಭ ಆಗಿದೆ ಅಂತ ನನ್ನ ವಿಶ್ವಾಸ. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಭಾರತದ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವರ ಮೇಲೆ ಮುಂದಿನ ಆರೋಪ. ನಾವು ಯಾರ ಮೇಲೂ ಆಕ್ರಮಣ ಮಾಡುವಂಥವ್ರಲ್ಲ, ನೀವೇ ನೋಡಿದಿರಿ. ಭಾರತದ ಚರಿತ್ರೆ ಇದು. ಭಾರತ ಇದುವರೆಗೂ ಜಗತ್ತಿನ ಯಾವ ದೇಶದ ಮೇಲೂ ಆಕ್ರಮಣ ಮಾಡೂ ಇಲ್ಲ, ಹಾಗೆ ಜಗತ್ತಿನ ಯಾವ ದೇಶದ 1 ಇಂಚು ಭೂಮಿಯನ್ನು ಕೂಡ ವಶಪಡಿಸ್ಕೊಂಡಿಲ್ಲ. ಇದು ನಮ್ಮ ಚರಿತ್ರೆ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆ ನಡೆಸ್ತಾ ಇದ್ದೇವೆ ಭಾರತದ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಭಾರತದ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವರ ಮೇಲಿರುವ ಆರೋಪವೆಂದರೆ ಇವರ ಆಡಳಿತದಲ್ಲಿ ನೆರೆಹೊರೆಯವರು ಇಣುಕಿ ನೋಡುತ್ತಾರೆ ಎಂಬುದು. ರಾಜನಾಥ್ ಜಿ, ಪಾಕಿಸ್ತಾನದಲ್ಲಿ ಚುನಾವಣೆ ಆಯಿತು, ಶಾಬಾಜ್ ಶರೀಫ್ ಅವರು ಪ್ರಧಾನಮಂತ್ರಿ ಆದರು. ಅವರು ತಮ್ಮ ಮೊದಲ ಭಾಷಣದಲ್ಲಿ ಹೇಳ್ತಾರೆ, ಕಾಶ್ಮೀರದಲ್ಲಿ ಕಾಶ್ಮೀರಿಯವರ ಹತ್ಯೆ ಆಗ್ತಾ ಇದೆ, ಪೂರ್ತಿ ಕಣಿವೆ ರಕ್ತದಿಂದ ಕೋಡಿಯಾಗಿದೆ, ಮತ್ತೆ ನಾವು ನಮ್ಮ ಕಾಶ್ಮೀರವನ್ನ ಪಡ್ಕೊಳ್ತೇವೆ. ಕಾಶ್ಮೀರನ ಪಡ್ಕೊಂಡು ಏನ್ ಮಾಡ್ತಾರೆ? ಅವರು ತಮ್ಮ POK ಬಗ್ಗೆ ಚಿಂತೆ ಮಾಡ್ತಿದ್ದಾರೆ, ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಬಗ್ಗೆ ಚಿಂತೆ ಮಾಡ್ತಿದ್ದಾರೆ. ನಿಮಗೆ ಚೆನ್ನಾಗಿ ಗೊತ್ತೇ ಇದೆ, ನಾನು 1.5 ವರ್ಷ ಮುಂಚೆನೇ ಹೇಳಿದ್ದೀನಿ, ನಾವು ಇನ್ನೊಬ್ಬರ ಮೇಲೆ ಆಕ್ರಮಣ ಮಾಡಿ ವಶಪಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಅಂತ. ಆದರೆ POKನಲ್ಲಿ ಎಂಥ ಪರಿಸ್ಥಿತಿ ಇದೆ ಅಂದರೆ ಅಲ್ಲ ರೀತಿ ಆಗ್ತಿದೆ. ಪಾಕ್ ಆಕ್ಯುಪೈಡ್ ಕಾಶ್ಮೀರ ಸ್ವಯಂ ಬೇಡ್ಕೋತಾ ಇದ್ದಾರೆ ನಮ್ಮನ್ನ ಭಾರತ ಜೊತೆ ಸೇರಿಸಿ ಅಂತ. ಹಾಗಿದ್ರೆ ನಿಮ್ ಪ್ಲಾನ್ ಆಗಿದೆಯಾ? ಇಲ್ಲ, ಇದ್ರ ಬಗ್ಗೆ ನಾನು ಏನು ಹೇಳೋದಕ್ಕೂ ಇಷ್ಟಪಡಲ್ಲ, ಹೇಳೋ ಅವಶ್ಯಕತೆನೂ ಇಲ್ಲ. ನಾವು ಯಾರ ಮೇಲೂ ಆಕ್ರಮಣ ಮಾಡುವಂಥವ್ರಲ್ಲ, ನೀವೇ ನೋಡಿದಿರಿ. ಭಾರತದ ಚರಿತ್ರೆ ಇದು. ಭಾರತ ಇದುವರೆಗೂ ಜಗತ್ತಿನ ಯಾವ ದೇಶದ ಮೇಲೂ ಆಕ್ರಮಣ ಮಾಡೂ ಇಲ್ಲ, ಹಾಗೆ ಜಗತ್ತಿನ ಯಾವ ದೇಶದ 1 ಇಂಚು ಭೂಮಿಯನ್ನು ಕೂಡ ವಶಪಡಿಸ್ಕೊಂಡಿಲ್ಲ. ಇದು ನಮ್ಮ ಚರಿತ್ರೆ. ಆದರೆ ಯಾರಾದರೂ ಹೀಗೆ ಹೇಳಿದ್ರೆ POK ನಮ್ದೇ ಆಗಿತ್ತು ಅಂತ. ಅಲ್ಲ, ನಮ್ದೇ ಆಗಿತ್ತು, ನಮ್ದೇ ಆಗಿದೆ. ಇವತ್ತು ಒಪ್ಕೋತೀವಿ POK ನಮ್ದೇ ಅಂತ. ಆದ್ರೆ ಪಾರ್ಲಿಮೆಂಟ್ ಅಲ್ಲಿ ಅಧೀರ್ ರಂಜನ್ ಚೌಧರಿ ನಿಮ್ಮ ಹತ್ರ ಹೇಳ್ತಾ ಇದ್ರು, POK ಇಂದ ಏನ್ ತರ್ತೀರಿ, ಅಲ್ಲಿಂದ ಆದ್ರೆ ಒಂದ್ ಸೇಫ್ ತಗೊಂಡ್ ಬನ್ನಿ, ಅದನ್ನ ಒಪ್ಕೋತೀನಿ ಅಂತ. ಅವ್ರು ಹೇಳಿ ಬಿಡಿ, ನನಗೆ ವಿಶ್ವಾಸ ಇದೆ POK ಭಾರತವನ್ನ ಸೇರ್ಕೊಳ್ಳುತ್ತೆ ಅಂತ. ಆದ್ರೆ ರಿಪೋರ್ಟ್ ಅಲ್ಲಿ ಬರ್ದಿದೆ, ಗಡಿನಲ್ಲಿ ತುಂಬಾ ಗಲಾಟೆ ಇದೆ, ಹೆವಿ ಡ್ಯೂಟಿ ಕಾಂಬ್ಯಾಟ್ ಹೆಲಿಕಾಪ್ಟರ್ಗಳು ಜಮಾವಣೆ ಆಗಿದೆ ಅಲ್ಲಿ. ಎಲ್ಲಿ? ಪಾಕಿಸ್ತಾನದ ಗಡಿನಲ್ಲಿ. ಆ ಥರ ಏನೂ ಇಲ್ಲ, ಎಲ್ಲೂ ಇಲ್ಲ, ಯಾವ ಸಮಸ್ಯೆನೂ ಇಲ್ಲ. ಆದರೆ ಏನಾದರೂ ಅಂತ ಪರಿಸ್ಥಿತಿ ಬಂದರೆ ಆಗ ಈ ದೇಶದ ಸೈನಿಕರ ಶೌರ್ಯ ಮತ್ತು ಪರಾಕ್ರಮದ ಬಗ್ಗೆ ಜನರಿಗೆ ನಂಬಿಕೆ ಅಂತೂ ಇದ್ದೇ ಇದೆ. ಅವಶ್ಯಕತೆ ಬಂದಾಗೆಲ್ಲ ಸೈನ್ಯ ತನ್ನ ಶೌರ್ಯ ಪರಾಕ್ರಮವನ್ನು ತೋರಿಸಿದೆ. ದೇಶದ ಕಿರೀಟವನ್ನು ಎತ್ತಿ ಹಿಡಿದಿದ್ದಾರೆ, ಭವಿಷ್ಯದಲ್ಲೂ ದೇಶದ ಕಿರೀಟವನ್ನು ಎತ್ತಿ ಹಿಡಿತಾರೆ. ನನಗೆ ಆ ವಿಶ್ವಾಸ ಇದೆ. ನಾನು ಹೃದಯದಿಂದ ನಮ್ಮ ಆರ್ಮಿ, ನಮ್ಮ ಏರ್ಫೋರ್ಸ್, ನಮ್ಮ ನೇವಿ 3 ಸರ್ವೀಸ್ಗಳ ಅಧಿಕಾರಿಗಳು ಮತ್ತು ಸೈನಿಕರ ಚಮತ್ಕಾರವನ್ನು ನೋಡಿದ್ದೀನಿ. ಹಾಗೆ ಹೋಮ್ ಮಿನಿಸ್ಟರ್ ಆಗಿಯೂ ಕೂಡ ಎಲ್ಲ ಪ್ಯಾರಾಮಿಲಿಟರಿ ಫೋರ್ಸಸ್ ಅವರು ಕೂಡ ಬಹಳ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಿದ್ದಾರೆ. ಅವರ ಚಮತ್ಕಾರನ ಕೂಡ ನಾನು ನೋಡಿದ್ದೀನಿ. ನನಗೆ ವಿಶ್ವಾಸ ಇದೆ, ಚಿಂತೆ ಪಡೋ ಅವಶ್ಯಕತೆ ಇಲ್ಲ. ಪಾಕಿಸ್ತಾನದ ವಿಷಯ ನಮಗೆ ಅರ್ಥ ಆಗುತ್ತೆ, ಆದ್ರೆ ಚೀನಾದಿಂದ ಯಾವ ಸಮಸ್ಯೆನೂ ಇಲ್ವಾ? ಅಲ್ಲ, ಏನಾದರೂ ಸಮಸ್ಯೆ ಬಂದರೆ ಬಗೆಹರಿಸ್ತೀವಿ. ಇದ್ಯಾವ ದೊಡ್ಡ ವಿಷಯ ಅಂತ. ಚೀನಾದಿಂದ ಸಮಸ್ಯೆ ಇದೆ ಅಂತ ನಾವು ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡ್ರೆ ಸಮಸ್ಯೆ ಬಗೆಹರಿಯುತ್ತಾ? ಭಾರತ ಬಲಹೀನ ಭಾರತ ಅಲ್ಲ ರಜತ್ ಅವರೇ. ಭಾರತ ಈಗ ತಾಕತ್ತಿರುವ ರಾಷ್ಟ್ರ. ರಾಹುಲ್ ಗಾಂಧಿ ಹೇಳ್ತಾ ಇದ್ರು, ನೋಡಿ ನಿಮ್ಮ ಕಾರಣದಿಂದಾಗಿ ಚೀನಾ ಮತ್ತೆ ಪಾಕಿಸ್ತಾನ ಒಂದಾಗಿದೆ ಮತ್ತೆ ಸೇರ್ಕೊಂಡಿದೆ ಅಂತ. ಒಂದಾಗ್ಲಿ, ಒಂದಾದ್ರೆ ಏನಂತೆ? ಇದರರ್ಥ ಅವರಿಬ್ರು ಸ್ವೀಕಾರ ಮಾಡ್ಬಿಟ್ರ ನಾವು ಬಲಹೀನರಾಗಿದ್ದೀವಿ ಅಂತ? ಅದಕ್ಕೆ ಇರ್ಬೋದು. ಅವರ ಆರೋಪ ಏನಂದ್ರೆ, ಚೀನಾದವರು ನಮ್ಮ 2000 ಕಿಲೋಮೀಟರ್ವರೆಗೆ ಭೂಮಿನ ಆಕ್ರಮಿಸ್ಕೊಂಡಿದ್ದಾರೆ. ಏನು, ನಮ್ಮ ದೇಶದ? ಚೀನಾದವರು ನಮ್ಮ ಸೈನಿಕರನ್ನ ಹೊಡಿತಾ ಇದ್ದಾರೆ, ಮತ್ತೆ ಭಾರತದ ಸರ್ಕಾರ ಮಲ್ಕೊಂಡಿದೆ. ನನಗೆ ತುಂಬಾ ಕಷ್ಟ ಆಗ್ತಿದೆ. ನಮ್ಮ ಸೈನಿಕರ ಶೌರ್ಯ ಮತ್ತು ಪರಾಕ್ರಮದ ಬಗ್ಗೆ ಸಂಶಯ ಬರೋ ಥರ ಇವರು ಮಾತುಗಳನ್ನಾಡ್ತಿದ್ದಾರೆ. ಇದರಿಂದ ಅವ್ರನ್ನ ಕಾಪಾಡಬೇಕು. ಭಾರತದ ಎಷ್ಟು ಭೂಭಾಗವನ್ನ 62ರಲ್ಲಿ
ಚೈನಾ ಕಬಳಿಸಿತ್ತು, ಏನೆಲ್ಲ ಚೇಷ್ಟೆಗಳು ಮಾಡ್ತು, ನಾನು ಅದನ್ನ ನೆನಪು ಮಾಡಿಸೋದಕ್ಕೂ ಬಯಸೋದಿಲ್ಲ, ಅದ್ರ ಬಗ್ಗೆ ಚರ್ಚೆ ಕೂಡ ಮಾಡೋಕೆ ನಂಗೆ ಇಷ್ಟ ಇಲ್ಲ, ಒಂದು ಮಾತು ಆಡಲ್ಲ. ಆದರೆ ನೀವು ನಿಶ್ಚಿಂತರಾಗಿರಿ, ಭಾರತದ 1 ಇಂಚು ಜಮೀನನ್ನು ಕೂಡ ನಾವು ಹೋಗೋದಕ್ಕೆ ಬಿಡೋದಿಲ್ಲ. 1 ಇಂಚು ಜಮೀನು ಹೋಗಲ್ಲ, ವಿಶ್ವಾಸವಿದೆ. ತುಂಬ 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 ವಿಷಯಗಳು ಈ ಥರ ಇದೆ. ನಾನು ಅದನ್ನು ಎಲ್ಲವನ್ನೂ ಹೇಳೋದಕ್ಕಾಗಲ್ಲ, ಯಾಕಂದರೆ ಈಗ ಚೈನಾ ಮತ್ತು ಭಾರತದ ಮಧ್ಯೆ ಮಾತುಕತೆ ಆಗ್ತಾ ಇದೆ. ಸರಿಯಾದ ರೀತಿಯಲ್ಲಿ ಮಾತುಕತೆ ಆಗ್ತಿದೆ, ಸೌಹಾರ್ದ ವಾತಾವರಣದಲ್ಲಿ ಮಾತುಕತೆಗಳಾಗ್ತಿದೆ. ಇಲ್ದಿದ್ರೆ ಮುಕ್ತವಾಗಿ ಮಾತಾಡ್ತಿದ್ದೆ. ಹಾಗಿದ್ರೆ ಅವರು ನಮ್ಮ ಭೂಮಿನ ವಶಪಡಿಸ್ಕೊಳ್ದೇ ಇದ್ರೆ ಮಾತುಕತೆ ಯಾವ ವಿಷಯಕ್ಕೆ ನಡೀತಾ ಇದೆ? ಅಲ್ಲ, ಮಾತುಕತೆಯಾಗಿದೆ ಯಾಕೆ? ನೀವು ಮತ್ತೆ ನನಗಿದ್ರ ಬಗ್ಗೆ ಏನು ಕೇಳಬೇಡಿ ಆಯ್ತಾ? ನಾನು ಹೇಳೋದಕ್ಕಾಗಲ್ಲ, ವಿಷಯ ಇದೆ. ಕಾರ್ಯಕ್ರಮ ಆದ್ಮೇಲೆ ಸಿಗಿ, ಅವಾಗ ಹೇಳ್ತೀನಿ ನಿಮ್ಗೆ. ನೋಡಿ, ಈ ಥರ ಅವೆಲ್ಲ ಆರೋಪ ಮಾಡ್ಬೋದು. ಓಪನ್ ಆಗಿ ಹೇಳುವಂತ ವಿಷಯಗಳಲ್ಲ. ಡೆಪ್ಸಂಗ್ ಇದೆ, ಆಫ್ಸ್ಪ್ರಿಂಗ್ ಇದೆ, ಗೋಗ್ರಾ ಇದೆ. ಈ ನೋಡಿ, ಥರ ಜಾಗ ನಿಶ್ಚಿಂತೆಯಿಂದ ಇದೆ. ಇರಿ. ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ಈ ಬಾರಿ ಏನೆಲ್ಲ ಚೈನಾದೊಂದಿಗೆ ಆಗಿದೆಯೋ, ನಮ್ಮ ದೇಶದ ಸೈನಿಕರು, ನಮ್ಮ ಏರ್ಫೋರ್ಸ್ ಸೈನಿಕರು, ನೇವಿ ಸೈನಿಕರು ಎಂತೆಂತಹ ಚಮತ್ಕಾರಗಳನ್ನ ಮಾಡಿದ್ದಾರೆ ಅಂತಂದ್ರೆ ನನಗೆ ಅದ್ರ ಬಗ್ಗೆ ಹೆಮ್ಮೆ ಇದೆ, ನನಗೆ ಗರ್ವ ಇದೆ. ಬಹಳಷ್ಟು ಇಂತಹ ಘಟನೆಗಳಿವೆ. ನಮ್ಮ ದೇಶದ ಜನರು ಹೆಮ್ಮೆ ಪಡುವಂಥದ್ದು. ನಮ್ಮ ದೇಶದ ಸೇನೆ ಬಗ್ಗೆ ನಮ್ಮ ದೇಶದ ಜನರಿಗೆ ಇನ್ನೂ ಗೌರವ ಹೆಚ್ಚಾಗುತ್ತೆ. ಆದ್ರೆ ನೋಡಿ, ಗಲ್ವಾನ್ನಲ್ಲಿ ನಮ್ಮ ದೇಶದ ಸೈನಿಕರು ಶೌರ್ಯ ಮೆರೆದ್ರು. ಅದನ್ನ ಇಡೀ ದೇಶ ನೋಡ್ತು, ಮತ್ತೆ ಪೂರ್ತಿ ದೇಶ ಅದನ್ನ ಒಪ್ಕೊಳ್ತು. ಆದ್ರೆ ಅದಾದ ನಂತರ ಚೀನಾದ ನಡವಳಿಕೆ ಬದಲಾಯ್ತಾ? ಗಲ್ವಾನ್ನಲ್ಲಿ ನೋಡಿದ್ರೆ ನೀವು, ಚೈನಾ ಜೊತೆ ನಮ್ಮ ಜಗಳ ಏನಾಗಿತ್ತು? ಗುಂಡು ಹಾರಿಸಿ ಅಲ್ಲ, ಫಿಸಿಕಲಿ ಜಗಳ ಆಗಿತ್ತು. ಸಾರ್ವಜನಿಕ ರೂಪದಲ್ಲಿ ಚೈನಾದವರೊಂದಿಗೆ ಹೋರಾಟ ಆಯಿತು. ನಮ್ಮ 20 ಸೈನಿಕರು ವೀರ ಸ್ವರ್ಗವನ್ನ ಸೇರಿದ್ರು. ಆದರೆ ಚೈನಾದ ಎಷ್ಟು ಸೈನಿಕರು ಹೋದ್ರು? ನಾನಿದನ್ನು ಹೇಳ್ತಿಲ್ಲ, ವಿದೇಶಿ ಏಜೆನ್ಸಿಗಳು ಹೇಳ್ತಾ ಇದೆ, 35ರಿಂದ 40. ನಾವಿದನ್ನು ಹೇಳೇ ಇಲ್ಲ. ನಾವು ಅಕ್ಸೆಪ್ಟ್ ಮಾಡ್ಕೊಂಡ್ವಿ ನಮ್ಮ 20 ಸೈನಿಕರು ಹುತಾತ್ಮರಾದ್ರು ಅಂತ. ಆದರೆ ಅಲ್ಲಿ ಆ ಕಡೆ ಫಾರಿನ್ ಏಜೆನ್ಸಿಗಳು ಹೇಳಿದವೆ. ಬಹುಶಃ ನಾನು ಇದನ್ನು ಮರ್ತಿಲ್ಲ ಅನ್ಸುತ್ತೆ. ಆಸ್ಟ್ರೇಲಿಯಾದ ಏಜೆನ್ಸಿ ಇರ್ಬೋದು ಅಥವಾ ಯಾವುದೋ ಏಜೆನ್ಸಿ ಇರ್ಬೋದು. ಒಂದು ಏಜೆನ್ಸಿ ಪ್ರತಿಪಾದನೆ ಮಾಡಿದ್ದು, ನಾವು ಚೈನಾಗೆ ಹೋಗಿ ವೆರಿಫೈ ಮಾಡಿದಾಗ 35ರಿಂದ 40 ಚೈನಾದ ಸೈನಿಕರು ಮರಣ ಹೊಂದಿದ್ರು ಅಂತ. ರಾಜೇಂದ್ರ ನಾವು ಅವರೇ, ಹೇಳಿದ್ದಲ್ಲ. ಇದನ್ನ ಒಪ್ಕೊಳ್ಳೇಬೇಕು. ಚೀನಾದ ಏನು ಇನ್ಫ್ರಾಸ್ಟ್ರಕ್ಚರ್ ಇದೆಯಲ್ಲ ಬಾರ್ಡರ್ ಅಲ್ಲಿ ಬಹಳ ವರ್ಷಗಳಿಂದ ಮಾಡ್ತಾ ಇದ್ದಾರೆ, ಮತ್ತೆ ತುಂಬಾ ಸ್ಟ್ರಾಂಗ್ ಆಗಿದೆ. ಆದ್ರೆ ನಮ್ದು ಇಷ್ಟು ಸ್ಟ್ರಾಂಗ್ ಇಲ್ಲ. ಇದು ಸತ್ಯನೇ. ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ಮೆಂಟ್ ಬಾರ್ಡರ್ನಲ್ಲಿ ಚೈನಾ ವೇಗವಾಗಿ ಮಾಡ್ತಾ ಇದೆ, ಯಾವುದೇ ಸಂಶಯ ಇಲ್ಲ. ಆದರೆ ಬಹಳ ಕಾಲದಿಂದ ಮಾಡ್ತಾ ಬರ್ತಾ ಇದೆ. ಹಿಂದಿನ ಸರ್ಕಾರದ, ಅಂದರೆ ನಮ್ಮ ಕಾಂಗ್ರೆಸ್ ಸರ್ಕಾರ, ಆ ಸಮಯದ ಡಿಫೆನ್ಸ್ ಮಿನಿಸ್ಟರ್ ಇದನ್ನು ಹೇಳ್ತಾ ಇದ್ರು. ಅದೇನೆಂದರೆ, ಇಂಡಿಯಾ ಚೈನಾ ಬಾರ್ಡರ್ನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಿದ್ರೆ ಆಗ ಚೈನಾ ಭಾರತದ ಒಳಗೆ ನುಗ್ಗಿ ಬರುತ್ತೆ, ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಬೇಡಿ ಅಂತ. ಆದರೆ ಯಾವಾಗ ನಮ್ಮ ಸರ್ಕಾರ ಬಂತೋ, ಮೋದಿಯವರ ಸರ್ಕಾರ ಬಂತೋ, ಅವಾಗಿಂದ ನಾವು ತುಂಬ ವೇಗವಾಗಿ ಬಾರ್ಡರ್ನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ನ ಮಾಡ್ತಾ ಇದ್ದೀವಿ, ಬಹಳಷ್ಟು ವೇಗವಾಗಿ. ನೀವು ಹೋಗಿ ನಿಮ್ಮ ಕಣ್ಣಾರೆ ನೀವೇ ನೋಡ್ಬೋದು. ಈಗ ಒಂದು ಪ್ರಶ್ನೆ ಚೀನಾದ ಬಗ್ಗೆ ಬಹಳ ಅವಶ್ಯಕವಾದದ್ದು. ಇದನ್ನ ರಾಹುಲ್ ಗಾಂಧಿ ಅವರು ಕೇಳ್ತಾರೆ, ಮತ್ತೆ ಅವರಿಂದಾಗಿ ಅವರ ಪಾರ್ಟಿಯ ಇನ್ನೂ ಕೆಲವರು ಕೇಳ್ತಾರೆ. ಇವರು ಕೇಳ್ತಾರೆ, ನರೇಂದ್ರ ಮೋದಿ ಅವರು ಚೀನಾಗೆ ಹೆದರ್ಕೊಳ್ತಾರೆ. ಮೋದಿಯವರು ಹೆದರ್ಕೊಳ್ತಾರೆ ಅಂತಂದ್ರೆ ಕೇಳ್ತಾ ಇದ್ರೇನೆ ಆಶ್ಚರ್ಯ ಆಗತ್ತೆ. ಇದು ಅವರ ಪ್ರಕೃತಿ ಅಲ್ಲ, ಅವರ ಸ್ವಭಾವ ಅಲ್ಲ. ನನಗೆ ಗೊತ್ತಿರೋ ಹಾಗೆ ಅವ್ರ ಈ ರೀತಿ ಅಲ್ಲ. ಅಲ್ಲ, ಹೆದರ್ಕೊಳ್ಳೋದಕ್ಕೆ ಯಾವ ಕಾರಣನೂ ಇಲ್ವಲ್ಲ. ಇವ್ರಿಗೆ ಯಾಕೆ ಅರ್ಥ ಆಗ್ತಿಲ್ಲ? ಯಾಕೆ ಭಾರತದ ತಾಕತ್ತಿನ ಬಗ್ಗೆ, ಭಾರತದ ಸೈನ್ಯದ ಶೌರ್ಯ ಪರಾಕ್ರಮದ ಬಗ್ಗೆ ಯಾಕೆ ಈ ಥರ ಎಲ್ಲ ಮಾತಾಡ್ತಾರೆ ಅಂತ. ಭಾರತದ ರಕ್ಷಣಾ ಮಂತ್ರಿಗೆ ನಂಬಿಕೆ ಇದೆ, ಚೀನಾ ಯಾವತ್ತೂ ಕಣ್ಣು ಬಿಟ್ಟು ಆಕ್ರಮಣ ಮಾಡೋ ಸಾಹಸ ಮಾಡಿದ್ರೆ ಅದನ್ನ ನಾವು ಹ್ಯಾಂಡಲ್ ಮಾಡೋಷ್ಟು ಶಕ್ತರಾಗಿ. ಭಗವಂತ ಅವ್ರಿಗೆ ಸದ್ಬುದ್ಧಿ ಕೊಡ್ಲಿ, ಈ ಥರ ಚೇಷ್ಟೆಗಳು ಮಾಡದೇ ಇರಲಿ ಅಂತ. ನೋಡಿ, ಭಾರತದ ಒಂದು ಚರಿತ್ರೆ ಇದೆ. ಆ ಚರಿತ್ರೆ ಏನು ಅಂತಂದ್ರೆ, ಭಾರತದ ಮೇಲೆ ಜಗತ್ತಿನ 9 ರಾಷ್ಟ್ರಗಳು ಆಕ್ರಮಣ ಮಾಡಿದವೆ. ಆದರೆ ಜಗತ್ತಿನ ಯಾವುದೇ ದೇಶದಲ್ಲಿ ಭಾರತ 1 ಇಂಚ್ ಭೂಮಿಯನ್ನು ಕೂಡ ವಶಪಡಿಸ್ಕೊಂಡಿಲ್ಲ. ಇದು ಭಾರತದ ಚರಿತ್ರೆ. ಹಾಗೆ ಒಂದು ಸತ್ಯವಾದ ವಿಷಯ ಏನು ಅಂತಂದ್ರೆ, ನಾವು ಅಕ್ಕಪಕ್ಕದವ್ರ ಜೊತೆ ಒಳ್ಳೆ ಸಂಬಂಧ ಇಟ್ಕೊಳ್ಳೋಕ್ಕಂತೂ ಬಯಸ್ತೀವಿ. ಆದರೆ ಭಾರತದ ಸ್ವಾಭಿಮಾನದ ಮೌಲ್ಯದ ಮೇಲಲ್ಲ ರಜತ್ ಅವರೇ. ಒಳ್ಳೆ ಸಂಬಂಧ ಇಟ್ಕೊಳ್ಳೋದಕ್ಕೆ ಬಯಸ್ತೀವಿ, ಆದರೆ ಭಾರತದ ಸ್ವಾಭಿಮಾನಕ್ಕೆ ಪೆಟ್ಟು ಕೊಡಬೇಕು ಅಂತ ಪ್ರಯತ್ನ ಪಟ್ಟರೆ ಅವ್ರ ಮುಖಾಮುಖಿಗೆ ಬಾರಿಸೋದಕ್ಕೂ ನಾವು ಸಿದ್ಧ ಇದ್ದೀವಿ. ಆದರೆ ಅಕ್ಕಪಕ್ಕದವ್ರ ಜೊತೆ ಒಳ್ಳೆ ಸಂಬಂಧ ಇಟ್ಕೊಳ್ಳೋದಕ್ಕೆ ನಾವು ಬಯಸ್ತೀವಿ. ನಮ್ಮ ಅಟಲ್ ಅವರು ಕೂಡ ಹಾಗೆ ಹೇಳ್ತಿದ್ರು, ಗಮನವಿಟ್ಟು ನೋಡ್ಕೋಬೇಕು ಅಂತ. ಸ್ನೇಹಿತರು ಬದಲಾಗ್ಬಿಡ್ತಾರೆ ಜೀವನದಲ್ಲಿ, ಆದರೆ ಅಕ್ಕಪಕ್ಕದವರು ಬದಲಾಗೋದಿಲ್ಲ. ಅವ್ರ ಜೊತೆ ಅದಕ್ಕೆ ಒಳ್ಳೆ ಸಂಬಂಧ ಇಟ್ಕೋಬೇಕು ಅಂತ.
ಈಗ ಒಂದೆರಡು ಪ್ರಶ್ನೆ ತಗೊಳ್ಳೋಣ ಕೊನೆಯದಾಗಿ. ಸರ್ ನನ್ನ ಪ್ರಶ್ನೆ ಏನು ಅಂತಂದ್ರೆ, ನಾವೀಗ ಡಿಫೆನ್ಸ್ ಸಿಸ್ಟಮ್ನಲ್ಲಿ 4th ನಂಬರಲ್ಲಿದ್ದೀವಿ. ನೀವು ತುಂಬಾನೇ ಕಷ್ಟಪಟ್ಟಿದ್ದೀರಾ, ನಾವು ಅಲ್ಲಿಗೆ ತಲುಪಿದ್ದೀವಿ. ಬಟ್ ಸ್ಟಿಲ್ ಅದ್ರಲ್ಲಿ ಇಂಪ್ರೂವ್ಮೆಂಟ್ ಇದೆ ಅಂತ ನಿಮಗೆ ಅನ್ಸುತ್ತಾ? ಮತ್ತೆ ನಿಮಗೆ ಏನ್ ಥಾಟ್ ಪ್ರೊಸೆಸ್ ಇದೆ? ಮುಂದೆ ಬರೋ 5 ವರ್ಷಗಳಲ್ಲಿ ಪಕ್ಕ ಬಿಜೆಪಿ ಗೌರ್ಮೆಂಟೇ ಬರುತ್ತೆ, 100% ಬರುತ್ತೆ. ನಾವೆಲ್ಲ ನಿಮ್ ಜೊತೆ ಇದ್ದೀವಿ. ಚಪ್ಪಾಳೆ. 5 ಮತ್ತೆ 10 ವರ್ಷ ಆದ್ಮೇಲೆ ನಾವ್ ಇನ್ನೆಷ್ಟು ಇಂಪ್ರೂವ್ಮೆಂಟ್ನ ನೋಡಕ್ ಸಾಧ್ಯ ಇದೆ? ನಾವು 2nd ಅಥವಾ 3rd ಪ್ಲೇಸಿಗೆ ರೀಚ್ ಆಗ್ತೀವಿ ಅನ್ನೋದು. ಭಾರತವು ಏನಂದ್ರೆ ಅತಿ ದೊಡ್ಡ ಇಂಪೋರ್ಟರ್ ಭಾರತ ಆಗಿತ್ತು. ಇವತ್ತು ನಾವು ಜಗತ್ತಿನ ಟಾಪ್ 25 ಎಕ್ಸ್ಪೋರ್ಟರ್ ಕಂಟ್ರಿಯಲ್ಲಿ ಬಂದು ನಿಂತಿದ್ದೀವಿ 10 ವರ್ಷಗಳ ಒಳಗೆ. ಹಾಗೆ ನಾವು ಗುರಿಯನ್ನು ಏನು ಹೊಂದಿದ್ದೀವಿ, ನಮ್ಮ ಪ್ರಯತ್ನ ಏನು ಅಂತಂದರೆ 2028-21 ಮುಗಿಯೋ ಹೊತ್ತಿಗೆ ನಮ್ಮ ಎಕ್ಸ್ಪೋರ್ಟ್ ಇವತ್ತು 20,000 ಕೋಟಿ ಏನಿದೆ, ಅದು ಅಪ್ರಾಕ್ಸಿಮೇಟ್ಲಿ 50,000 ಕೋಟಿವರೆಗೂ ಮುಟ್ಟಬೇಕು. ಅದು ನಮ್ಮ ಪ್ರಯತ್ನ. ಕಳೆದ 10 ವರ್ಷದಿಂದ ನಿಮ್ಮ ರೂಲಿಂಗ್ ಪಾರ್ಟಿ ಇದೆ, ಮತ್ತೆ ಏಳಿಗೇನು ಕಾಣಿಸ್ತಾ ಇದೆ. ಒಂದು ಸ್ಟ್ರಾಂಗ್ ರೂಲಿಂಗ್ ಪಾರ್ಟಿ ಇರೋದ್ರ ಜೊತೆಗೆ ಒಂದು ಸ್ಟ್ರಾಂಗ್ ಆಪೋಸಿಷನ್ ಪಾರ್ಟಿ ಇರಬೇಕು ಅನ್ನೋ ವಿಚಾರನ ನೀವು ಎಷ್ಟರ ಮಟ್ಟಿಗೆ ಒಪ್ಕೋತೀರಾ ಸರ್? ಇರಲೇಬೇಕು, ಅದು ಅವಶ್ಯಕ. ನೋಡಮ್ಮ, ಅದರಲ್ಲಿ ನಮ್ಮ ದೋಷ ಎಲ್ಲಿದೆ? ನಮ್ಮ ಪಾರ್ಟಿದೇನು ದೋಷ ಇದೆ? ಇದನ್ನ ಅವ್ರು ಅರ್ಥ ಮಾಡ್ಕೋಬೇಕು ಅಷ್ಟೇ. ನಾನು ಹೇಳೋದು ಡೆಮೋಕ್ರಸಿಗೆ ಇದು ಅವಶ್ಯಕ. ಒಂದು ಸ್ಟ್ರಾಂಗ್ ರೂಲಿಂಗ್ ಪಾರ್ಟಿ ಇರೋದ್ರ ಜೊತೆಗೆ ಒಂದು ಖಂಡಿತ ಸ್ಟ್ರಾಂಗ್ ಒಪ್ಕೊಳ್ತೀನಿ. ಆದ್ರೆ ಖಂಡಿತ opposition ಇರ್ಲೇಬೇಕು. ಅವ್ರಿಗೆ ನೀವು ಬದುಕೋದಕ್ಕೆ ಬಿಡೋದಿಲ್ವಲ್ಲ? ಆದರೂ ಸಾರ್ಥಕ ಜೀವನ ನಡೆಸೋದು ಒಂದು ಕಲೆಯಾಗಿರುತ್ತೆ. ನಾನು ಅಂದ್ಕೊಂಡಿರೋದೇನು ಅಂತಂದ್ರೆ ಅಂಥ ಜೀವನ ನಡೆಸೋದಕ್ಕೆ ಅವ್ರ ಹತ್ರ ಕಲೆ ಇಲ್ಲ ಅಂತ. ಅದಕ್ಕೆ ಪರಿಸ್ಥಿತಿ ಈ ರೀತಿ ಆಗಿದೆ. ಮೋದಿಜಿ ಬಗ್ಗೆ ಹೇಳ್ತಾರೆ, ಸ್ವತಃ ಅವರು ಮಲ್ಗೋದಿಲ್ಲ, ಅಪೋಸಿಷನ್ ಅವ್ರಿಗೂ ಮಲ್ಗೋಕ್ ಬಿಡೋದಿಲ್ಲ ಅಂತ. ನಾನು ನನ್ನ ಮಂತ್ರಿಗಳಿಗೂ ಕೂಡ ಮಲ್ಗೋದಕ್ಕೆ ಬಿಡಲ್ಲ. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಕೇಳೋಣ ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಪ್ರದೀಪ್ ಸಿಂಗ್ ಅವರ ನಿರ್ಧಾರ ಇವತ್ತಿನ ಪ್ರಕರಣದಲ್ಲಿ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆ ನಡೆಸಿದ್ದು ಭಾರತದ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವರ ಮೇಲೆ. ನಾವು ರಾಜನಾಥ್ ಸಿಂಗ್ ಅವರನ್ನ ಕೇಳಿದ್ವಿ ಮೊದಲ ಬಾರಿಗೆ ಅವರ ಜೀವನದ ಕೆಲವು ಸೀಕ್ರೆಟ್ಸ್ಗಳ ಬಗ್ಗೆ, ರಕ್ಷಣಾ ಸಚಿವಾಲಯದ ಬಗ್ಗೆ, ವಿರೋಧ ದಳಗಳ ಬಗ್ಗೆ, ಮತ್ತೆ ಕೇಜ್ರಿವಾಲ್ ಅವರ ಬಗ್ಗೆ. ಈಗ ಸಮಯ ಬಂದಿದೆ ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಹೆಸರಾಂತ ಪತ್ರಕರ್ತರು ಪ್ರದೀಪ್ ಸಿಂಗ್ ಅವರ ನಿರ್ಧಾರದ ಬಗ್ಗೆ. ರಾಜನಾಥ್ ಸಿಂಗ್ ಅವರು ಕಳೆದ 50 ವರ್ಷದಿಂದ ಸಾರ್ವಜನಿಕ ಜೀವನ ಮತ್ತು ರಾಜಕೀಯ ಜೀವನದಲ್ಲಿದ್ದಾರೆ. ಅವ್ರದೊಂದು ವಿಶೇಷತೆ ಇದೆ, ಅದು ಈ ದೇಶದ ಬಹಳ ಕಡಿಮೆ ನಾಯಕರು ಮತ್ತು ಅವರು ಸಾರ್ವಜನಿಕ ನೀತಿ, ಭಾಷೆ ಅವರಲ್ಲಿ ಬೆರೆಯುವಂಥ ಕೆಲಸಗಳನ್ನು ಮಾಡ್ತಿರ್ತಾರೆ. ಅವರುಗಳು ಎಂಥ ದೊಡ್ಡ ವ್ಯಕ್ತಿನೇ ಆಗಿದ್ರೂ ಅವರ ಬಗ್ಗೆ ಆರೋಪ ಮಾಡ್ತಾರೆ, ನಿಂದನೆಗಳನ್ನು ಮಾಡ್ತಾರೆ, ಆದರೆ ಭಾಷೆಯ ವ್ಯವಸ್ಥೆಯನ್ನು ಸರಿಪಡಿಸ್ತಾ ಹೋಗ್ತಾರೆ. ಈ ರೀತಿಯ ನಾಯಕರು ದೇಶಕ್ಕೆ ಬಹಳ ಮುಖ್ಯವಾಗ್ತಾ ಹೋಗ್ತಾರೆ. ಇನ್ನೊಂದು ವಿಷಯ, ಜನತೆಯ ನಾಡಿ ಮಿಡಿತವನ್ನ ಬಲ್ಲವರು. 2013ರಲ್ಲಿ ಇದು ನಿಜವಾಗ್ಲೂ ಖಾತ್ರಿಯಾಗಿದೆ. ಅದು ಅವರದ್ದೇ ಪಾರ್ಟಿಯ ಬಹಳ ದೊಡ್ಡ ನಾಯಕರಾದಂಥವ್ರು, ನೇಕಾರರು ಜನತೆಯ ಸಮಸ್ಯೆ ಎಲ್ಲಿದೆ ಇದನ್ನ ಪತ್ತೆ ಹಚ್ಚೋದ್ರಲ್ಲಿ ಒದ್ದಾಡ್ತಾ ಇದ್ರು. ಆಗ ಅವರಿಗೆಲ್ಲ ನೆನಪಾಗಿದ್ದು ಈ ದೇಶದಲ್ಲಿ ನರೇಂದ್ರ ಮೋದಿ ಅವರು ಇದ್ದಾರೆ ಅಂತ. ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ ರೂಪದಲ್ಲಿ ಅವರು ಅಂದ್ರೆ ನರೇಂದ್ರ ಮೋದಿ ಅವರಿಗೆ ಪ್ರಧಾನಮಂತ್ರಿ ಪದವಿ ಕೊಡೋದ್ರಲ್ಲಿ ಬಹಳ ಪ್ರಮುಖವಾದಂಥ ಪಾತ್ರವನ್ನ ನಿರ್ವಹಿಸ್ತಾರೆ. ಅವರ ಒಂದು ನಿರ್ಣಯದಿಂದ ಬಿಜೆಪಿಯ ಮತ್ತು ಇಡೀ ದೇಶದ ಸ್ಥಿತಿ ಮತ್ತು ಚಿತ್ರಣ ಎರಡೂ ಬದಲಾಗುತ್ತೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಗೆ ಮಾತ್ರ ಅಲ್ಲ, ದೇಶದ ಎಲ್ಲ ನೇಕಾರರಿಗೂ ಈ ರೀತಿಯಾದಂಥ ಪಕ್ಷದ ಅಗತ್ಯ ಇದೆ. ಹಾಗಾಗಿ ಈ ನ್ಯಾಯಾಲಯವು ರಾಜನಾಥ್ ಸಿಂಗ್ ಅವರನ್ನ ಎಲ್ಲ ಆರೋಪಗಳಿಂದ ಮುಕ್ತಗೊಳಿಸಿದೆ. ಧನ್ಯವಾದಗಳು. ಧನ್ಯವಾದ. ಇದೇ ವಿಶ್ವಾಸದೊಂದಿಗೆ, ಇದೇ ನಂಬಿಕೆಯೊಂದಿಗೆ ರಾಜನಾಥ್ ಸಿಂಗ್ ಅವರು ಇದೇ ತರ ಜನತೆಯ ಸೇವೆ ಮಾಡ್ತಾ ಇರಲಿ, ದೇಶದ ಹೆಸರನ್ನ ಬೆಳಗಿಸ್ಲಿ. ಇವರ ನೇತೃತ್ವದಲ್ಲಿ ಭಾರತದ ಗಡಿಗಳು ಸುರಕ್ಷಿತವಾಗಿರಲಿ, ನಮ್ಮ ಭಾರತದ ಸೇನೆಯ ಶೌರ್ಯ ಮತ್ತು ಮರ್ಯಾದೆನ ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ವಿಚಾರಣೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ ಮತ್ತೊಬ್ಬ ಹೊಸ ವ್ಯಕ್ತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.